ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವರು ಡಾಕ್ಟರ್ SR ಲೀಲಾ ಅವರು, ಮಿಥಿಕ್ ಸೊಸೈಟಿಯ ಶ್ರೋತೃಗಳಿಗೆ ಮತ್ತು ಬೆಂಗಳೂರಿನ ವಿದ್ವತ್ ವಲಯದಲ್ಲಿ ಅತ್ಯಂತ ಪ್ರಸಿದ್ಧರು. ಅವರು ಒಂದು ಸಂಸ್ಕೃತ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಸಲ್ಲಿಸಿರ್ತಕ್ಕಂಥವರು, ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವರು, ಮತ್ತು ಸಮಯಕ್ಕೆ ಸರಿಯಾಗಿ ತಮ್ಮನ್ನು ತಾವು ಬದಲಾಯಿಸಿಕೊಂಡು ಈಗ ಸದ್ಯ ಲೀಲಾ ಜಾಲದಲ್ಲಿ ಸಕ್ರಿಯವಾಗಿ ಎಲ್ಲ ಸಾಮಾನ್ಯ ಯುವಕರ ಜೊತೆ ಮತ್ತು ವಿದ್ವತ್ ವಲಯದ ಜೊತೆ ಸಂಬಂಧವನ್ನು ಅತ್ಯಂತ ಯಶಸ್ವಿಯಾಗಿ ಮುಂದುವರಿಸ್ತಿರ್ತಕ್ಕಂಥ SR ಲೀಲಾ ಅವರು ಇವತ್ತು ನಮ್ಮ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರು ಭಾರತೀಯ ದರ್ಶನಶಾಸ್ತ್ರ, ಸಂಸ್ಕೃತ ಭಾಷಾ ಬೋಧನೆ, ನಾಟ್ಯಶಾಸ್ತ್ರ, ಸಂಸ್ಕೃತದಲ್ಲಿ ನಾಟಕಗಳಲ್ಲಿ ಪ್ರಯೋಗ, ಚಾಣಕ್ಯನ ಅರ್ಥಶಾಸ್ತ್ರ, ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತು MPL ಶಾಸ್ತ್ರಿ ಇರ್ತಾರೆ, ಅವರು ಕೂಡ ಇದು ವಿಧಾನ ಪರಿಷತ್ತಿನ ಸದಸ್ಯರಾಗಿ ವಿದ್ಯಾಭ್ಯಾಸ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಸಲ್ಲಿಸಿದ್ದಾರೆ. ಅದ್ರ ಜೊತೆಗೆ ಸೇವಾ ಕ್ಷೇತ್ರದಲ್ಲೂ ಸಾಕಷ್ಟು ಆಸಕ್ತಿ ಇಟ್ಕೊಂಡು ಆ ಕ್ಷೇತ್ರದಲ್ಲೂ ಕೆಲಸ ಮಾಡಿರ್ತಕ್ಕಂಥ ಕೀರ್ತಿಗೆ ಅವರು ಪಾತ್ರರಾಗಿದ್ದಾರೆ. ಅಭಿನಯ ಭಾರತಿ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕಿಯವರು. ನಾಟಕೋತ್ಸವ, ಸಮ್ಮೇಳನಗಳು, ವಿಚಾರಗೋಷ್ಠಿಗಳ ಆಯೋಜನೆಯನ್ನು ಮಾಡಿರ್ತಕ್ಕಂಥ ಕೀರ್ತಿ ಅವರಿಗೆ ಸಲ್ಲುತ್ತೆ. ICPR ಸದಸ್ಯರ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ. ಇಂಥ ಅತ್ಯಂತ ಹಿರಿಯ ವಿದ್ವಾಂಸರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥದ್ದು ಅತ್ಯಂತ ಸಂತೋಷ ಸಂಗತಿ. ಅವರಿಗೆ ಮತ್ತೊಮ್ಮೆ ಆದರದ ಸ್ವಾಗತ. ಪ್ರೊಫೆಸರ್ S. ಮುರಳೀಧರ ಶರ್ಮಾ ಅವರು ಇವತ್ತು ನಮ್ಮ ಮಧ್ಯೆ ಉಪಸ್ಥಿತಿದ್ದಾರೆ. ಇಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಸುಪ್ರಸಿದ್ಧ ವಿದ್ಯಾಸಂಸ್ಥೆ ಶೇಷಾದ್ರಿಪುರಂ ಪದವಿ ಕಾಲೇಜಿನ ಸಂಸ್ಕೃತ ವಿಭಾಗದ ಮುಖ್ಯಸ್ಥರು. ಕಳೆದ 15 ವರ್ಷಗಳಿಂದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿದ್ದಾರೆ. MA ಸಂಸ್ಕೃತದಲ್ಲಿ, ಆಚಾರ್ಯ ಇನ್ ಸಂಸ್ಕೃತ ಸಾಹಿತ್ಯ, ಹಸ್ತಪ್ರತಿಶಾಸ್ತ್ರದಲ್ಲಿ ಡಿಪ್ಲೊಮೊ, ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮೊ, MPhil ಮುಗಿಸಿದಂಥ ಇವರು ಈಗ ತಮ್ಮ PhD ವಿದ್ಯಾಭ್ಯಾಸವನ್ನು ನಡೆಸ್ತಾ ಇದ್ದಾರೆ. ಸದಾಶಿವ ಭಾರತಿ ವೇದಾಂತ ಶಿಕ್ಷಣ ಸಂಸ್ಕೃತ ಪಾಠಶಾಲಾ ಬೆಂಗಳೂರು ಅದರ ಸಂಸ್ಥಾಪಕರು. ವೇದ ಆಗಮ ಸಂಸ್ಕೃತ ಮಹಾಪಾಠಶಾಲಾ ಶ್ರೀ ಗುರುಕುಲ ಅದರ ಬೋರ್ಡ್ ಆಫ್ ಸ್ಟಡೀಸ್ನ ಸದಸ್ಯರು. ಹೀಗೆ ಅನೇಕ ಸಂಘ ಸಂಸ್ಥೆಗಳ ಜೊತೆ ಅವರು ಜೋಡಿಸ್ಕೊಂಡಿದ್ದಾರೆ. ಮತ್ತು ದೇಶ ವಿದೇಶಗಳಲ್ಲಿ ಭಾರತದ ಸಂಸ್ಕೃತ, ಸಾಹಿತ್ಯ, ಧರ್ಮ ಇವುಗಳ ಪ್ರಚಾರಕ್ಕೋಸ್ಕರ ಸಾಕಷ್ಟು ಪ್ರವಾಸಗಳನ್ನು ಕೂಡ ಮಾಡಿದ್ದಾರೆ. ಅನೇಕ ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿವೆ. ಅವುಗಳ ವಿಶೇಷ ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ. ಅನೇಕ ಪುಸ್ತಕಗಳ ಗ್ರಂಥಕರ್ತರು ಇವರಾಗಿದ್ದಾರೆ. ಇಂಥ ಒಬ್ಬ ಅತ್ಯಂತ ಮೇಧಾವಿ ವಿದ್ವಾಂಸರು ನಮ್ಮ ಮನವಿಯನ್ನು ಒಪ್ಪಿಕೊಂಡು ಇವತ್ತಿನ ದಿನ ಉಪನ್ಯಾಸ ನಡೆಸ್ಕೊಡ್ಲಿಕ್ಕೆ ಬಂದಿರುವಂಥದ್ದು ಅತ್ಯಂತ ಸಂತೋಷ ಸಂಗತಿ. ಅವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ತಮ್ಮ ಉಪನ್ಯಾಸವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಕೇಳ್ತೀನಿ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವತ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ವೇದಾಂತಾರ್ಥ ವಿಭಾಸಕಾಯ ಯತಯೇ ಶಾಂತಾಯ ಸನ್ಯಾಸಿನೇ ನಾನಾವಾದಿ ನಗೇಂದ್ರ ಸಂಘಪವಯೇ ಯೋಗೀಂದ್ರ ವಂದ್ಯಾಯ ಚ ಮೋಹಧ್ವಾಂತ ದಿವಾಕರಾಯ ಭಗವತ್ಪಾದಾಭಿಧಾಂ ಬಿಭ್ರತೆ ತಸ್ಮೈ ಭಾಷ್ಯಕೃತೆ ನಮೋಸು ಸರತಂ ಪೂರ್ಣಾಯ ಬೋಧಾತ್ಮನೆ. ನಮಃ ಶಿವಾಯೇತಿ ಶಿವಂ ಪ್ರಪದ್ಯೆ ಶಿವ ಪ್ರಸೀದೇತಿ ಶಿವಂ ಪ್ರಪದ್ಯೆ ಶಿವಾತ್ ಪರಂ ನೇತಿ ಶಿವಂ ಪ್ರಪದ್ಯೆ ಶಿವೋಹಮಸ್ಮೀತಿ ಶಿವಂ ಪ್ರಪದ್ಯೆ. ಯಶಿವೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲಾ ತಯೋಃ ಸಂಸ್ಮರಣಾತ್ ಪುಂಸಾಂ ಸರ್ವತೋ ಜಯ ಮಂಗಲಂ. ಯಾ ದೇವಿ ಸ್ತೂಯತೆ ನಿತ್ಯಂ ವಿಬುಧೈರ್ವೇದ ಪಾರಗೈಃ ಸಾ ಮೇ ವಸುರುಜಿಹ್ವಾಗ್ರೆ ಬ್ರಹ್ಮರೂಪಾ ಸರಸ್ವತಿ. ನಿಜಗುಣ ಪರಿಪೂತೇಭ್ಯಃ ಪರಗುಣಲೇಶಾನ್ ಪ್ರಸಾದ್ಯ ವಕ್ತೃಭ್ಯಃ ದುರ್ಜನ ದುರಾಸದೇಭ್ಯಃ ತೇಭ್ಯಃ ಸದ್ಭ್ಯೋ ನಮೋಸ್ತು ವಿದ್ವದ್ಭ್ಯಃ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತ ಪ್ರಜ್ಞಾನ ಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ನಮಃ ಸದಸೆ, ನಮಃ ಸರಸಸ್ಪತಯೇ, ನಮಃ ಸಖೀನಾಂ ಪುರೋಗಾಣಾಂ ಚಕ್ಷುಷೇ, ನಮೋ ದಿವೆ, ನಮಃ ಪೃಥಿವ್ಯೈ. ಸೃಷ್ಟೇಃ ಪ್ರಾಕ್ ಆತ್ಮೈವ ನಾಮರೂಪ ವಿವರ್ಜಿತಃ ಆಸೀತ್.
ಸೋಪ್ಯೇಕ ಏವ ಸರ್ವತ್ರ ವ್ಯಾಪ್ತೋ ಪ್ರದ್ಯೋತತೆ ನಾಸ್ತಿ ಅನ್ಯಃ ಇತಿ ಸ್ಫುಟಂ ಆತ್ಮತತ್ವಂ ಉಪನಿಷತ್ಸು ಉದ್ಘೋಷಿತಂ ವಿದ್ಯತೆ. ಈದೃಶ ಲಕ್ಷಣಯುತ ಆತ್ಮವಸ್ತೂಪಲಬ್ಧಯೇ ದೇಶಿಕದಯಾ ಅತ್ಯವಶ್ಯಕಿ. ದೇಶಿಕದಯಾವಿಹೀನೈಃ ಏತಜ್ಞಾನಂ ಅಪರೋಕ್ಷಯಿತುಂ ನ ಶಕ್ಯತೆ. ದೇಶಿಕೋತ್ತಮಾನಾಂ ಅಕಂಪಾನುಕಂಪ ನಃ ಸದಾ ಆತ್ಮಬೋಧಂ ವಿರದಾತ್ವಿತಿ ಸವಿನಯಂ ಸಶ್ರದ್ಧಂ ಸಾಂಜಲಿಬಂಧಂ ಸಭಕ್ತ್ಯುನ್ಮೇಷಂ ಸಂಪ್ರಾರ್ಥ್ಯ ಮೌನವ್ಯಾಖ್ಯಾತ್ ಪ್ರಕಟಿತ ಪರತತ್ವ ಚಿನ್ಮೂರ್ತಿ ಸ್ವರೂಪಾಣಾಂ ಶ್ರೀಮದಾದ್ಯ ಶಂಕರ ಭಗವತ್ಪಾದಾನಾಂ ದಿವ್ಯ ಚರಣ ನಿರ್ಣಯೋಃ ಸಾಷ್ಟಾಂಗಂ ಮನಸಾ ಪ್ರಣಿಪತ್ಯ ಸಭಾಂ ಅಭಿವಾದ್ಯ ಅಧ್ಯಕ್ಷವರ್ಯಾಂ ಪ್ರಣಿಪತ್ಯ ಶ್ರೀಮದಾಚಾರ್ಯ ಪ್ರಣೀತಾಯಾಃ ಶಿವಾನಂದಲಹರ್ಯಾಃ ವಿಚಾರೆ ಉಪನ್ಯಸಿತುಕಾಮಃ ಅತ್ರ ಸನ್ನಿಹಿತೋಸ್ಮಿ. ते ಆಚಾರ್ಯवर्याः एव वाचयन्त्विति ಸಂಪ್ರಾರ್ಥ್ಯ ಪ್ರಾರಂಭಾಮಹೆ. ಸಭೆಗೆ ನಮಸ್ಕಾರಗಳು. ಐತಿಹಾಸಿಕ ರತ್ನ ಸ್ವರ್ಗಸ್ಥರಾದ ಎಸ್ ಶ್ರೀಕಂಠಯ್ಯ ಅವರಿಗೆ ಹಾಗೂ ಹಿರಿಯ ಸಂಸ್ಕೃತ ವಿದ್ವಾಂಸರು, ನಮ್ಮ ನಾಡಿನ ದೊಡ್ಡ ಹಿರಿಯ ವಿದ್ವಾಂಸರು ಆದಂತಹ ಸ್ವರ್ಗಸ್ಥರಾದ NPL ಶಾಸ್ತ್ರಿಯವರಿಗೆ ಮನದಾಳದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಸಭೆಯ ಅಧ್ಯಕ್ಷರಾದಂತಹ ಸಂಸ್ಕೃತ ವಿದ್ವಾಂಸರು, ನಿಕಟಪೂರ್ವ ವಿಧಾನ ಪರಿಷತ್ ಸದಸ್ಯರಾದಂತಹ ಡಾಕ್ಟರ್ SR ಲೀಲಾ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, MPL ಶಾಸ್ತ್ರಿಯವರ ಪುತ್ರಿಯಾಗಿರತಕ್ಕಂತಹ ಸುಜಾತ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಮಿಥಿಕ್ ಸೊಸೈಟಿಯ ಎಲ್ಲ ಅಧಿಕಾರಿಗಳಿಗೆ, ಶ್ರೀ ಪ್ರಸನ್ನಕುಮಾರ್ ಅವರಿಗೆ, ವಿಠ್ಠಲ್ ಪೋದಾರ್ ಅವರಿಗೆ, ಜಯಸಿಂಹಾರವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಶಿವಾನಂದ ಲಹರಿಯ ಆ ಆನಂದವನ್ನು ಈಗ ಅನುಭವಿಸೋಣ. ಶ್ರೀ ಪ್ರಸನ್ನಕುಮಾರ್ ಅವರು MPL ಶಾಸ್ತ್ರಿಯವರ ದತ್ತಿ ಉಪನ್ಯಾಸದ ಸಲುವಾಗಿ ಮಿಥಿಕ್ ಸೊಸೈಟಿಯಲ್ಲಿ ತಾವು ಯಾವುದಾದರೂ ಸಂಸ್ಕೃತ ಕಾವ್ಯದ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರು. ನನಗೆ ಆ ಕ್ಷಣದಲ್ಲಿ ಹೊಡೆದಿದ್ದು ಎಲ್ಲರಿಗೂ ಆನಂದವನ್ನು ಕೊಡತಕ್ಕಂತಹ ಶ್ರೀಮದ್ ಆಚಾರ್ಯರ ಸ್ತೋತ್ರ ರಾಜವಾಗಿರತಕ್ಕಂತಹ ಶಿವಾನಂದ ಲಹರಿ. ಇದು ನಿಜವಾಗಲೂ ಎಲ್ಲರ ಮನಸ್ಸಿಗೂ ಆನಂದವನ್ನು ಕೊಡತಕ್ಕಂತಹ ಉತ್ತಮ ಕೃತಿ. ಆ ಶಿವಾನಂದ ಲಹರಿಯ ಆನಂದದಲ್ಲಿ ನಾವೆಲ್ಲರೂ ಸ್ವಲ್ಪ ಹೊತ್ತು ಮಗ್ನರಾಗೋಣ ಎಂಬುದಾಗಿ ಹೇಳುತ್ತಾ ಇದನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ವಿದ್ಯಾಸು ಶ್ರುತಿರುತ್ಕೃಷ್ಟ ರುದ್ರ ಏಕಾದಶಿನಿ ಶ್ರುತೌ ತತ್ರ ಪಂಚಾಕ್ಷರಿ ತಸ್ಯಾಂ ಶಿವ ಇತ್ಯಕ್ಷರದ್ವಯಂ ಎಂಬುದು ಶಾಸ್ತ್ರೋಕ್ತಿ. ಎಲ್ಲ ವಿದ್ಯೆಗಳಲ್ಲೂ ಶ್ರೇಷ್ಠವಾಗಿರತಕ್ಕಂತಹ ವಿದ್ಯೆ ವೇದವಿದ್ಯೆ. ಯಾಕೆ ಅಂತ ಹೇಳಿದ್ರೆ ವೇದಗಳು ಅಪೌರುಷೇಯವಾಗಿರತಕ್ಕಂಥದ್ದು, ಅಂದರೆ ಅದು ಯಾವುದೇ ಒಂದು ಪುರುಷ ಪ್ರಯತ್ನದಿಂದ ರಚಿಸಲ್ಪಟ್ಟಂತಹ ಗ್ರಂಥ ಅಲ್ಲ. ಬೃಹದಾರಣ್ಯಕೋಪನಿಷತ್ತು ಹೇಳುತ್ತೆ, ಅಸ್ಯ ಮಹತೋಭೂತಸ್ಯ ನಿಶ್ವಸಿತಮೇತದ್ಯ ದೃಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವಾಂಗಿರಸಃ ಅಂತ ಹೇಳಿ, ಭಗವಂತನ ಒಂದು ಉಚ್ಛ್ವಾಸ ಪ್ರಶ್ವಾಸವಾಗಿರತಕ್ಕಂಥದ್ದೇ ವೇದಗಳು ಅಂತ ಹೇಳಿ. ಅಂತಹ ವೇದಗಳು ಎಲ್ಲ ಗ್ರಂಥಗಳಿಗಿಂತಲೂ ಕೂಡ ಶ್ರೇಷ್ಠವಾಗಿರತಕ್ಕಂಥದ್ದು, ಎಲ್ಲ ವಿದ್ಯೆಗಳಿಗಿಂತಲೂ ಕೂಡ ಶ್ರೇಷ್ಠವಾಗಿರತಕ್ಕಂಥದ್ದು ವಿದ್ಯಾಸು ಶ್ರುತಿ ಉತ್ಕೃಷ್ಟ. ಅಂತಹ ಒಂದು ವಿದ್ಯೆಯಲ್ಲಿ ರುದ್ರ ಏಕಾದಶಿನಿ 11 ಅನುವಾಕಗಳು ಉಳ್ಳಂತಹ ಶ್ರೀರುದ್ರ ತುಂಬ ಶ್ರೇಷ್ಠವಾಗಿದೆ. ಆ ಶ್ರೀರುದ್ರದಲ್ಲಿ ನಮಸ್ಸೋಮಾಯಚ ಎಂಬತಕ್ಕಂಥ ಅನುವಾಕ ತುಂಬ ಶ್ರೇಷ್ಠವಾಗಿದೆ. ಶ್ರೀರುದ್ರ ಋಗ್ವೇದದಲ್ಲೂ ಇದೆ, ಯಜುರ್ವೇದದಲ್ಲೂ ಇದೆ, ಸಾಮವೇದದಲ್ಲೂ ಇದೆ. ವೇದತ್ರಯೀ ತ್ರಯೀ ವೇದ ಎಂಬುದಾಗಿ ಶಾಸ್ತ್ರಕಾರರು ಹೇಳುತ್ತಾರೆ.
ಅಂತಹ ಆ ಶ್ರೀರುದ್ರ ಯಜುರ್ವೇದದಲ್ಲಿ ವಿಶೇಷವಾಗಿರೋದನ್ನು ನಾವು ನೋಡ್ತೀವಿ. ಯಜುರ್ವೇದದ 4ನೇ ಕಾಂಡದ 5ನೇ ಪ್ರಶ್ನೆಯಲ್ಲಿರತಕ್ಕಂಥದ್ದು ಈ ಶ್ರೀರುದ್ರ. ಆ ಶ್ರೀರುದ್ರದಲ್ಲಿ 11 ಅನುವಾಕಗಳು, ಅದು ತುಂಬ ಶ್ರೇಷ್ಠವಾಗಿದೆ. ಶ್ರೀರುದ್ರದಲ್ಲಿ ನಮಃಸೋಮಾಯಚ ಎಂಬತಕ್ಕಂಥ ಅನುವಾಕ ತುಂಬ ಶ್ರೇಷ್ಠವಾಗಿದೆ. ನಮಃಸೋಮಾಯಚದಲ್ಲಿ ನಮಃ ಶಿವಾಯ ಎಂಬತಕ್ಕಂಥ ಪಂಚಾಕ್ಷರ ಉತ್ಕೃಷ್ಟವಾಗಿದೆ. ನಮಃ ಶಿವಾಯದಲ್ಲಿ ಶಿವ ಎಂಬತಕ್ಕಂಥ 2 ಅಕ್ಷರ ಅತ್ಯುತ್ತಮವಾಗಿದೆ. ಅದಕ್ಕಾಗಿ ತ್ಯಾಗರಾಜರು ಶಿವ 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 ಎನರಾದ ಓರಿ ಭವ ಭಯ ಬಾಧಲ ನನ ಚುಕೋರಾದ ಅಂತ ಹೇಳಿ ಹಾಡೋದು. ಶಿವ ಶಿವ ಅಂತ ಹೇಳಿ ಹೇಳೋದು ಬೇಡವೆ ಅಂತ ಹೇಳಿ ಹೇಳ್ತಾರೆ. ಅಂತಹ ಆ ಶಿವನ ಸಂಪೂರ್ಣ ಅನುಭೂತಿಯನ್ನು ಶ್ರೀಶೈಲ ಕ್ಷೇತ್ರದಲ್ಲಿ ಪಡೆದಂತಹ ಶಂಕರ ಭಗವತ್ಪಾದರು ಆ ಒಂದು ಅನುಭೂತಿಯನ್ನು ಶಿವಾನಂದ ಲಹರಿಯಾಗಿ ನಮಗೆ ಕೊಟ್ಟರು. ಶ್ರುತಿ ಸ್ಮೃತಿ ಪುರಾಣಗಳಿಗೆ ಆಲಯವಾಗಿರತಕ್ಕಂಥವರು ಕೊಟ್ಟಂತಹ ಈ ಶಿವಾನಂದ ಲಹರಿಯ ಆದಿಮ ಶ್ಲೋಕದಲ್ಲಿ ಅವರು ಶಿವ ಶಿವೆಯರಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾರೆ. ಒಂದು ಸ್ತೋತ್ರ ಕಾವ್ಯ ಅಂತ ಹೇಳಿದರೆ ಆ ಸ್ತೋತ್ರ ಕಾವ್ಯದಲ್ಲಿ 6 ಲಕ್ಷಣಗಳಿರಬೇಕು ಎಂಬುದಾಗಿ ಹೇಳುತ್ತಾರೆ. ನಮಸ್ಕಾರ ತಥಾಶೀಶ್ಚ ಸಿದ್ಧಾಂತೋಕ್ತಿ ಪರಾಕ್ರಮ ವಿಭೂತಿ ಪ್ರಾರ್ಥನಾ ಚೇತಿ ಷಡ್ವಿಧಂ ಸ್ತೋತ್ರ ಲಕ್ಷಣಂ ಅಂತ ಹೇಳಿ ಈ 6 ಕೂಡ ನಾವು ಈ ಸ್ತೋತ್ರದಲ್ಲಿ ಕಾಣುತ್ತೇವೆ. ಮೊದಲನೇದಾಗಿ ಶಂಕರ ಭಗವತ್ಪಾದರು ಶಿವಶಿವರಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾರೆ. ಕಲಾಭ್ಯಾಂ ಚೂಡಾಲಂಕೃತ ಶಶಿಕಲಾಭ್ಯಾಂ ನಿಜ ತಪಃ ಫಲಾಭ್ಯಾಂ ಭಕ್ತೇಷು ಪ್ರಕಟಿತ ಫಲಾಭ್ಯಾಂ ಭವತು ಮೇ ಶಿವಾಭ್ಯಾಮಸ್ತೋಕ ತ್ರಿಭುವನ ಶಿವಾಭ್ಯಾಂ ಹೃದಿ ಪುನರ್ಭವಾಭ್ಯಾಂ ಆನಂದ ಸ್ಫುರದನುಭವಾಭ್ಯಾಂ ನತಿರಿಯಂ. ಸೌಂದರ್ಯ ಲಹರಿಯಲ್ಲೂ ಕೂಡ ಶಿವಶಕ್ತಿಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತು ಎಂಬುದಾಗಿ ಪ್ರಾರಂಭ ಮಾಡ್ತಾರೆ. ಆದರೆ ಅಲ್ಲಿ ಶಕ್ತಿ ಇಲ್ಲದೆ ಶಿವನಿಂದ ಏನೂ ಮಾಡೋದಕ್ಕಾಗೋದಿಲ್ಲ ಎಂಬುದಾಗಿ ಹೇಳುತ್ತಾರೆ. ಆದರೆ ಇಲ್ಲಿ ಹಾಗಿಲ್ಲದೆ ಶಿವಶಿವೆಯರಿಬ್ಬರಿಗೂ ಕೂಡ ನಮಸ್ಕಾರವನ್ನು ಸಲ್ಲಿಸುತ್ತಾ ಇದ್ದಾರೆ. ಅವರು ಹೇಗಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಅವರಿಬ್ಬರು ಕೂಡ ಚಂದ್ರಕಲೆಯನ್ನು ಧರಿಸಿದ್ದಾರೆ. ಸಕಲ ಕಲೆಗಳಿಗೂ ಆ ಚತುಷ್ಷಷ್ಟಿ ಕಲೆ ಎಂಬುದಾಗಿ ನಾವು ಯಾವುದನ್ನು ಹೇಳ್ತೀವೋ ಅಂತಹ ಸಕಲ ಕಲೆಗಳಿಗೂ ನಾಯಕರಾಗಿದ್ದಾರೆ. ಇಂದು ನಾವು ಯಾವ ಶಾಸ್ತ್ರವನ್ನು ನೋಡಿದ್ರೂ ಸಹ ಅದು ಪರಮೇಶ್ವರ ಪಾರ್ವತಿಗೆ ಉಪದೇಶ ರೂಪದಲ್ಲಿ ಕೊಟ್ಟದ್ದಾಗಿಯೇ ವಿಶೇಷವಾಗಿ ನಾವು ಕಾಣುತ್ತೇವೆ. ಸಕಲ ಕಲೆಗಳಿಗೂ ನಾಯಕ ನಾಯಕಿಯರಾಗಿರತಕ್ಕಂಥವರು ಶಿವಶಿವೆಯರು. ಆಮೇಲೆ ನಿಜ ತಪಃ ಫಲಾಭ್ಯಾಂ ಭಕ್ತೇಷು ಪ್ರಕಟಿತ ಫಲಾಭ್ಯಾಂ, ಅವರು ಅವರ ನಿಜವಾದಂತಹ ತಪಸ್ಸಿನಿಂದ ಈ ಲೋಕಕ್ಕೆ ಅನುಗ್ರಹವನ್ನು ಮಾಡ್ತಾರಂತೆ. ಸದಾಶಿವ ಮಾಡತಕ್ಕಂಥ ತಪಸ್ಸು ಲೋಕಾನುಗ್ರಹಕ್ಕಾಗಿ, ಅದೇ ಅದು ಪಾರ್ವತಿಯ ಪ್ರಾಪ್ತಿಗಾಗೂ ಕೂಡ. ಅದೇ ರೀತಿ ಪಾರ್ವತಿ ಮಾಡತಕ್ಕಂತಹ ಒಂದು ತಪಸ್ಸು ಶಿವಪ್ರಾಪ್ತಿಗಾಗಿ. ಯಾಕಂದರೆ ಇವರಿಬ್ಬರು ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ಶಕ್ತಿ ಬೇರೆ ಅಲ್ಲ, ಇವರಿಬ್ಬರು ಒಂದೇನೆ. ಅದಕ್ಕಾಗಿ ನೀಲಕಂಠ ದೀಕ್ಷಿತರು ಕಿಂ ದಂಪತಿ ಮಿತಿ ಬ್ರೂಯಾಂ ಉತಾಹೋ ದಂಪತಿ ಇತಿ ಎಂಬುದಾಗಿ ಹೇಳಿದರು ಅವ್ರ ನೀಲಕಂಠ ವಿಜಯ ಚಂಪು ಕಾವ್ಯದಲ್ಲಿ. ಶಿವ ಮಾಡತಕ್ಕಂತಹ ತಪಸ್ಸು ಅದು ಯಾತಕ್ಕಾಗೋ ಅಂತ ಹೇಳಿ ನಮ್ಮ ಕಾಳಿದಾಸರು ಕೂಡ ಹೇಳ್ತಾರೆ. ಸ್ವಯಂ ವಿಧಾತ ತಪಸ್ಸಃ ಫಲಾನ ಕೇನಾಪಿ ಕಾಮೇನ ತಪಶ್ಚಚಾರ ಅಂತ ಹೇಳಿ. ಅದೇ ರೀತಿಯೇ ಆ ಒಂದು ಪಾರ್ವತೀ ದೇವಿ ಮಾಡತಕ್ಕಂತಹ ತಪಸ್ಸು ತಪಕ್ಕಿಲೇದಂ ತತ್ ಅವಾಪ್ತಿ ಸಾಧನಂ ತಥಾವಿಧಂ ಪ್ರೇಮ ಪತಿಶ್ಚ ತಾದೃಶಃ, ಅಂದರೆ ಅಂತಹ ಒಂದು ಪತಿಯನ್ನು ಆ ದೇವಿ ಪಡೆಯೋದಕ್ಕಾಗಿ ಅವಳು ತಪಸ್ಸನ್ನು ಮಾಡಿದ್ಲು ಅಂತ ಹೇಳಿ. ಅವರಿಬ್ಬರು ಕೂಡ ತಪಸ್ಸನ್ನು ಮಾಡುವಂಥದ್ದು ಈ ಲೋಕ ಕಲ್ಯಾಣಕ್ಕಾಗಿ ವಿಶೇಷವಾಗಿ. ಹಾಗೆ ಅವರು ಸದಾಕಾಲ ದ್ಯೋತಮಾನವಾಗಿದ್ದಾರೆ. ಪರಸ್ಪರ ತಪಸ್ಸಂಪತ್ ಫಲಾಯಿತ ಪರಸ್ಪರವು ಅಂತ ಹೇಳಿ ಶ್ರೀಮದ್ ಅಪ್ಪಯ್ಯ ದೀಕ್ಷಿತರು ಕೂಡ ವರ್ಣಿಸ್ತಾರೆ. ಅಂತಹ ಆ ಒಂದು ಪಾರ್ವತಿ ಪರಮೇಶ್ವರರು ಅಸ್ತೋಕ ತ್ರಿಭುವನ ಶಿವಾಭ್ಯಾಂ, 3 ಲೋಕಗಳಿಗೂ ಕೂಡ ಮಂಗಳವನ್ನು ಉಂಟು ಮಾಡತಕ್ಕಂಥವರಾಗಿದ್ದಾರೆ. ಹೃದಯ ಪುನರ್ಭವಾಭ್ಯಾಂ, ನನ್ನ ಒಂದು ಹೃದಯದಲ್ಲಿ ಅವರು ಮತ್ತೆ ಮತ್ತೆ ಸದಾಕಾಲ ರಾರಾಜಮಾನವಾಗಿದ್ದಾರೆ.
ಆನಂದಸ್ಫುರದನುಭವಾಭ್ಯ ನತಿ ಇಯಂ. ಅಂದರೆ ಆನಂದ ತೋರಿಕೊಳ್ಳುವ ಅನುಭವ ಸ್ವರೂಪರಾಗಿರತಕ್ಕಂತಹ ಆ ಶಿವ ಪಾರ್ವತಿಯರಿಗೆ ನನ್ನ ನಮಸ್ಕಾರ ಎಂಬುದಾಗಿ ಶಿವಾನಂದ ಲಹರಿಯನ್ನು ಹೀಗೆ ನಮಸ್ಕಾರದೊಂದಿಗೆ ಪ್ರಾರಂಭ ಮಾಡ್ತಾ ಅವ್ರ ಮುಂದೆ ಈ ಶಿವಾನಂದ ಲಹರಿ ಹೇಗಿದೆ ಎಂಬುದರ ಬಗ್ಗೆ ಹೇಳ್ತಾರೆ. ಗಲಂತೀ ಶಂಭೋತ್ವಚ್ಚರಿತ ಸರಿತ ಕಿಲ್ಬಿಷರಜೋದಲಂತೀ ಧೀಕುಲ್ಯಾ ಸರಣಿಷು ಪತಂತೀ ವಿಜಯತಾಂ ದಿಶಂತಿ ಸಂಸಾರ ಭ್ರಮಣ ಪರಿತಾಪೋಪಶಮನಂ ವಸಂತಿ ಮಚ್ಚೇತೋ ಹೃದ ಭುವಿ ಶಿವಾನಂದ ಲಹರಿ ಅಂತ. ಹೇ ಶಂಭೋ, ತ್ವಚ್ಚರಿತ ಸರಿತಃ, ನಿನ್ನ ಈ ಚರಿತ್ರೆ ಎಂಬತಕ್ಕಂಥ ನದಿ ಇದೆಯಲ್ಲ ಅದು ಗಲಂತಿ ಅಂದರೆ ಅದು ಕವಲೊಡೆದು ಹರಿಯುತ್ತಾ ಬರ್ತಾ ಇದೆ. ಅದು ಹೇಗೆ ಹರಿತಾ ಇದೆ? ಕಿಲ್ಬಿಷರಜಃ ಅಂದರೆ ಪಾಪವೆಂಬ ಧೂಳನ್ನ ದಲಂತಿ ಅದನ್ನು ಸಂಪೂರ್ಣವಾಗಿ ತೊಳೆಯುತ್ತಾ, ಧೀಕುಲ್ಯ ಸರಣಿಷು ಅಂದರೆ ಬುದ್ಧಿ ಎಂಬ ಕಾಲುವೆಯ ಮಾರ್ಗಗಳಲ್ಲಿ ಪತಂತಿ ಅಂತೇಳಿ ಬೀಳುತ್ತಾ, ಸಂಸಾರ ಭ್ರಮಣ ಪರಿತಾಪೋಪಶಮನ ಸಂಸಾರದಲ್ಲಿ ತೊಳೆದುವುದರಿಂದ ಉಂಟಾದಂತಹ ಸಂತಾಪಕ್ಕೆ ಶಾಂತಿಯನ್ನು ದಿಶಂತಿ ನೀಡುತ್ತಾ, ಮಚ್ಚೇತೋ ಹೃದ ಭುವಿ ನನ್ನ ಮನಸ್ಸೆಂಬ ಮಡುವಿನಲ್ಲಿ ವಸಂತಿ ವಾಸ ಮಾಡುತ್ತಾ, ಶಿವಾನಂದ ಲಹರಿ ಶಿವಾನಂದ ಲಹರಿಯು ಸರ್ವೋತ್ಕೃಷ್ಟವಾಗಿರಲಿ, ವಿಜಯತಾಂ ಅಂತ ಹೇಳಿ ಶಂಕರ ಭಗವತ್ಪಾದರು ಹೇಳ್ತಾರೆ. ಮುಂದೆ ಅವರು ಅವನ ಸ್ವಾಮಿಯ ವಿಭೂತಿಯ ಬಗ್ಗೆ ಹೇಳುವಾಗ ತ್ರೈವೇದ್ಯಂ ಹೃದ್ಯಂ ತ್ರಿಪುರಹರಮಾದ್ಯಂ ತ್ರಿನಯನಂ ಜಟಾಭಾರೋದಾರಂ ಚಲದುರಗಹಾರಂ ಮೃಗಧರಂ ಮಹಾದೇವಂ ದೇವಂ ಮಯಿ ಸದಯ ಭಾವಂ ಪಶುಪತಿಂ ಚಿದಾಲಂಬಂ ಸಾಂಬಂ ಶಿವಮತಿ ವಿಡಂಬಂ ಹೃದಿ ಭಜೆ. ವೇದತ್ರಯೀ ವೇದ ಅಂತ ಹೇಳಿದಲ್ಲ, ಆ ವೇದಗಳಿಂದ ತಿಳಿಯಲ್ಪಡುವವನಾಗಿರೋ ಆ ಸ್ವಾಮಿ ಇರತಕ್ಕಂತಹ ಕಾರಣ ತ್ರೈವೇದ್ಯಂ, ಆಮೇಲೆ ಹೃದಯಂ ಮನೋಹರವಾಗಿರತಕ್ಕಂತಹ ರೂಪ, ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾ ಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಮಹಂ ಭಜೆ ಅಂತ ಹೇಳಿ ಹೇಳ್ತೀವಲ್ಲ, ಅಂತಹ ಒಳ್ಳೆಯ ಮನೋಹರವಾಗಿರತಕ್ಕಂತಹ ರೂಪ ಉಳ್ಳಂಥವ. ತ್ರಿಪುರ ಹರಂ, 3 ಪುರಗಳನ್ನು ಧ್ವಂಸ ಮಾಡಿದಂಥವ. 3 ಪುರಗಳಲ್ಲಿ 3 ರಾಕ್ಷಸರಿದ್ರಂತೆ. ಒಂದು ಪುರ ಸುವರ್ಣದಿಂದ, ಇನ್ನೊಂದು ಪುರ ಬೆಳ್ಳಿಯಿಂದ, ಮತ್ತು ಇನ್ನೊಂದು ಪುರ ಕಬ್ಬಿಣದಿಂದ ಮಾಡಲ್ಪಟ್ಟಿತ್ತು. ಅಂತಹ ಒಂದು 3 ಪುರಗಳಲ್ಲಿ ವಾಸ ಮಾಡ್ತಾ ಇದ್ದಂತಹ ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೆ ಭೂಮಿಯನ್ನೇ ರಥವಾಗಿ ಮಾಡಿ, ಸೂರ್ಯಚಂದ್ರರನ್ನ ಚಕ್ರವಾಗಿ ಮಾಡಿ, ಬ್ರಹ್ಮನೇ ಸಾರಥ್ಯವನ್ನು ವಹಿಸಿ, ಮೇರು ಪರ್ವತವನ್ನೇ ಧನುಸ್ಸಾಗಿ ಮಾಡಿ, ಶ್ರೀಮನ್ನಾರಾಯಣನೇ ಅದಕ್ಕೆ ಶರವಾಗಿ ಬಂದು, ವಾಸುಕಿ ಎಂಬತಕ್ಕಂತಹ ಸರ್ಪ ಒಂದು ಧನುಸ್ಸಿನ ನಾಳವಾಗಿದ್ದು, ಪರಮೇಶ್ವರ ಆ 3 ಪುರಗಳು ಒಟ್ಟಿಗೆ ಬರುವಾಗ ಆ ಒಂದು ಮುಹೂರ್ತದಲ್ಲಿ ಸಂಹಾರ ಮಾಡಿದೆ ಎಂಬುದಾಗಿ ನಮಗೆ ಶಿವಪುರಾಣ, ಸ್ಕಂದ ಪುರಾಣ ಇತ್ಯಾದಿ ಹಲವಾರು ಪುರಾಣಗಳು ಹೇಳುತ್ತೆ. ಆ ಕಾರಣ ಅವನಿಗೆ ತ್ರಿಪುರಾರಿ ಎಂಬತಕ್ಕಂತಹ ಹೆಸರು. ತ್ರಿಪುರಹರಂ ಆದ್ಯಂ, ಎಲ್ಲದಕ್ಕಿಂತಲೂ ಕೂಡ ಹಿಂದೆ ಇರತಕ್ಕಂಥವ. ಅಂದರೆ ಯಾವುದು ತುಂಬ ಹಳೆಯದು ಅಂತ ಇದೆಯೋ ಹಳೆಯದಕ್ಕೆಲ್ಲ ಹಳೆಯದಾಗಿರತಕ್ಕಂಥವ, ಯಾವುದು ತುಂಬ ಹೊಸದು ಅಂತ ಇದೆಯೋ ಹೊಸದಕ್ಕೆಲ್ಲ ಹೊಸದಾಗಿರತಕ್ಕಂಥವ, ಸರ್ವವ್ಯಾಪಿಯಾಗಿ, ಅಚ್ಛೇದ್ಯವಾಗಿ, ಅದಾಹ್ಯವಾಗಿ, ಅಕ್ಲೇದ್ಯವಾಗಿ, ಅಶೋಚ್ಯವಾಗಿ, ನಿತ್ಯವಾಗಿ, ಸ್ಥಾಣುವಾಗಿ, ಅಚಲವಾಗಿ, ಸನಾತನವಾಗಿರತಕ್ಕಂಥ ಆತ್ಮವಸ್ತುವಾಗಿರತಕ್ಕಂಥವ ಅಕರಣವ ಆದ್ಯ. ಅದಕ್ಕಾಗಿ ಕಾಳಿದಾಸರು ಕೂಡ ವಾಗರ್ಥಾಯವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಿಗೆ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರರು. ಈ ಜಗತ್ತಿಗೆ ತಾಯಿ ತಂದೆ ಯಾರು ಅಂತೇಳಿ ಪಾರ್ವತಿ ಪರಮೇಶ್ವರರು. ತ್ರಿನಯನ, ಸೂರ್ಯಚಂದ್ರ ಅಗ್ನಿಯನ್ನೇ ತನ್ನ 3 ನೇತ್ರಗಳಾಗಿ ಉಳ್ಳಂಥವ. ಜಟಾಭಾರೋದಾರ, ಈಶಕೇನ ಕಠಪ್ರಶ್ನ ಮುಂಡ ಮಾಂಡುಕ್ಯ ತಿತ್ತಿರಿ ಐತರೇಯಂಚ ಛಾಂದೋಗ್ಯ ಮೃಹದಾರಣ್ಯಕಂ ತಥಾ ಎಂಬತಕ್ಕಂತಹ ಆ ಒಂದು ಉಪನಿಷತ್ತುಗಳನ್ನೇ ಅವನ ದಿವ್ಯ ಜಟೆಯಾಗಿ ಧರಿಸಿರತಕ್ಕಂಥವ. ಸರ್ಪಭೂಷಿತ ಕಂಧರನಾಗಿರತಕ್ಕಂಥವ. ಆ ವೇದದ ಸಂಕೇತವಾಗಿ ಮೃಗವನ್ನು ಧರಿಸಿರತಕ್ಕಂಥವ. ದೇವತೆಗಳೆಲ್ಲ ಸದಾಕಾಲ ಹೊಗಳತಕ್ಕಂಥ ದೇವನಾಗಿ ಮಹಾದೇವನಾಗಿರತಕ್ಕಂಥವ. ಮೈ ಸದಯ ಭಾವಂ ಪಶುಪತಿಂ, ನನ್ನಲ್ಲಿ ದಯೆಯನ್ನು ತಾಳಿರುವವ. ಆಮೇಲೆ ಎಲ್ಲ ಪಶುಗಳಿಗೂ ಅಂದರೆ ಬ್ರಹ್ಮನಿಂದ ಹಿಡಿದು ಎಲ್ಲರಿಗೂ ಕೂಡ
ನಾಯಕನಾಗಿ ಒಡೆಯನಾಗಿರತಕ್ಕಂಥವ. ಚಿದಾಲಂಬಂ ಅಂದರೆ ಸದಾಕಾಲ ಚೈತನ್ಯಾಶ್ರಯವಾಗಿರತಕ್ಕಂಥವ. ಸಾಂಬಂ ಶಕ್ತಿ ಸಹಿತನಾಗಿರತಕ್ಕಂಥವ. ಅತಿ ವಿಡಂಬಂ ಅಂದರೆ ಅತಿಯಾಗಿ ಅಣಕಕ್ಕೆ ಒಳಗಾಗದೇ ಇರತಕ್ಕಂಥವ. ಶಿವಂ ಅಂತಹ ಮಂಗಲ ಸ್ವರೂಪಿಯಾಗಿರ್ತಕ್ಕಂಥ ಪರಮೇಶ್ವರನ ಹೃದಯ ನನ್ನ ಮನಸ್ಸಿನಲ್ಲಿ ನಾನು ಸದಾಕಾಲ ಭಜಿಸುತ್ತೇನೆ ಎಂಬುದಾಗಿ ಶಂಕರ ಭಗವತ್ಪಾದರು ಹೇಳ್ತಾ, ಆಮೇಲೆ ಮುಂದೆ ಅವರು ಹೇಳ್ತಾರೆ, ಸ್ಮೃತ ಶಾಸ್ತ್ರೇ ವೈದ್ಯೆ ಶಕುನ ಕವಿತಾ ಗಾನ ಫಣಿತೌ ಪುರಾಣೇ ಮಂತ್ರೇ ವಾ ಸ್ತುತಿ ನಟನ ಹಾಸ್ಯೇಶ್ವ ಚತುರಃ ಕಥಂ ರಾಜ್ಞಾಂ ಪ್ರೀತಿರ್ಭವತಿ ಮಯಿ ಕೋಹಂ ಪಶುಪತೆ ಪಶುಂ ಮಾಂ ಸರ್ವಜ್ಞ ಪ್ರಥಿತ ಕೃಪಯಾ ಪಾಲಯ ವಿಭೋ. ಹೇ ಪರಮೇಶ್ವರ, ನನಗೆ ಸ್ಮೃತಿಯಲ್ಲೋ ಅಥವಾ ಬೇರೆ ಶಾಸ್ತ್ರಗಳಲ್ಲೋ, ವೈದ್ಯದಲ್ಲೋ, ಶಕುನಶಾಸ್ತ್ರದಲ್ಲೋ, ಕವಿತೆಯಲ್ಲೋ, ಗಾಯನದಲ್ಲೋ ಅಥವಾ ಪುರಾಣದಲ್ಲೋ ಅಥವಾ ಮಂತ್ರಶಾಸ್ತ್ರದಲ್ಲೋ, ಸ್ತುತಿ ಮಾಡುವುದರಲ್ಲೋ, ನಾಟಕ ಮಾಡುವುದರಲ್ಲೋ, ಹಾಸ್ಯ ಮಾಡುವುದರಲ್ಲೋ ಯಾವುದರಲ್ಲೂ ಕೂಡ ಸ್ವಲ್ಪವೂ ಚಾತುರ್ಯ ಇಲ್ಲ. ಹೀಗಿರತಕ್ಕಂತಹ ನನ್ನ ಮೇಲೆ ಒಂದು ರಾಜನ ಪ್ರೀತಿ ಹೇಗೆ ಬಂದೀತು? ಆದರೆ ನೀನು ಸರ್ವಜ್ಞನಾಗಿರತಕ್ಕಂಥವ, ನೀನು ಸದಾಕಾಲ ಕೃಪೆ ಮಾಡಿ ನನ್ನನ್ನು ಕಾಪಾಡಬೇಕು. ಯಾಕಂದರೆ ಭಕ್ತ ಹೇಗಿದ್ರೂ ಸಹ ಅವನ ಆ ಒಂದು ಭಾವನೆಗೆ ಭಗವಂತ ಸದಾಕಾಲ ಅನುಗ್ರಹ ಮಾಡ್ತಾನೆ. ಭಾವಗ್ರಾಹಿ ಜನಾರ್ದನ ಎಂಬುದಾಗಿ ಹೇಳುತ್ತಾರೆ. ಒಬ್ಬಾತ ಭಕ್ತ ಇದ್ದಂತೆ, ಅವ ಸ್ವಾಮಿಗೆ ಅರ್ಚನೆಯನ್ನು ಮಾಡ್ತಾ ಇದ್ದ. ಅಂದರೆ ದೊಡ್ಡ ಪಂಡಿತ, ವಿಷ್ಣವೇ ನಮಃ ವಿಷ್ಣವೇ ನಮಃ ಅಂತೇಳಿ ಅರ್ಚನೆ ಮಾಡ್ತಾ ಇದ್ದ. ಆದರೆ ಇನ್ನೊಬ್ಬಾತ ಇದ್ದ, ಅವ ಭಕ್ತ, ಆದರೆ ಅವನಿಗೆ ಸಂಸ್ಕೃತದ ಜ್ಞಾನ ಇಲ್ಲ. ಕಾರಣ ಅವ ಅಕಾರ ಅಂತ ಪುಲ್ಲಿಂಗದಂತೇನೆ ಈ ಒಂದು ವಿಷ್ಣು ಶಬ್ದವು ಅಂತ ಹೇಳಿ ಅಂದ್ಕೊಂಡು ವಿಷ್ಣಾಯ ನಮಃ ವಿಷ್ಣಾಯ ನಮಃ ಅಂತೇಳಿ ಅರ್ಚನೆ ಮಾಡ್ತಾ ಇದ್ದಂತೆ. ಆದರೆ ಭಗವಂತ ಏನು ಮಾಡ್ದ? ಅವರಿಬ್ಬರಿಗೂ ಅನುಗ್ರಹವನ್ನು ಮಾಡ್ದ. ಮೂರ್ಖೋ ವದತಿ ವಿಷ್ಣಾಯ ಪಂಡಿತೋ ವದತಿ ವಿಷ್ಣವೇ ಉಭಯೋ ಸದೃಶಂ ಪುಣ್ಯಂ ಭಾವಗ್ರಾಹಿ ಜನಾರ್ದನ ಅಂತ ಹೇಳಿ ಭಾವನ ಗ್ರಹಿಸ್ತಾನೆ. ಅವಾಗ ಈ ಪಂಡಿತನಿಗೆ ಸ್ವಾಮಿ ತನಗೆ ಅನುಗ್ರಹ ಮಾಡಿದ್ದಾನೆ ಎಂಬುದರಲ್ಲಿ ಸಂತೋಷ ಇಲ್ಲ. ಆ ಮೂರ್ಖನಿಗೆ ಹೋಗಿ ಸ್ವಾಮಿ ಅನುಗ್ರಹ ಮಾಡಿಬಿಟ್ನಲ್ಲ ಅಂತ ಹೇಳಿ ಅವಾಗ ಭಗವಂತನನ್ನು ಕೇಳ್ತಾನಂತೆ. ಅವಾಗ ಭಗವಂತ ಹೇಳ್ತಾನೆ, ಅಪ್ಪ ನನಗೆ ಆ ಭಾವ ಮುಖ್ಯ, ಭಾವನಾ ಮಾತ್ರ ಸಂತುಷ್ಟ ಹೃದಯಾಗಿ ನಮಃ ಅಂತ ಲಲಿತಾ ಸಹಸ್ರನಾಮದಲ್ಲೇ ಒಂದು ನಾಮಾವಳಿ ಇದೆ. ಆ ಕಾರಣ ಒಂದು ಭಾವನೆ. ಅದಕ್ಕಾಗಿ ಶಂಕರ ಭಗವತ್ ಶಿವಾನಂದ ಹರಿಯಲ್ಲೂ ಹೇಳ್ತಾರೆ, ಪರಮ ಸದಾಶಿವ ಭಾವನಾಂ ಪ್ರಪದ್ಯೆ. ನಾನು ಒಂದು ಪರಮ ಸದಾಶಿವ ಭಾವನೆಗೆ ನಮಸ್ಕರಿಸುತ್ತೇನೆ ಎಂಬುದಾಗಿ ಹೇಳ್ತಾರೆ. ಅವ್ರು ಮುಂದೆ ಹೇಳ್ತಾರೆ, ಘಟೋ ವಾ ಮೃತ್ಪಿಂಡೋಪ್ಯಣುರಪಿ ಚ ಧೂಮೋ ಗಿರಚಲಃ ಪಟೋ ವಾ ತಂತುರ್ವಾ ಪರಿಹರತಿ ಕಿಂ ಘೋರ ಶಮನಂ ವೃಥಾ ಕಂಠಕ್ಷೋಭಂ ವಹಸಿ ತರಸಾ ತರ್ಕವಚಸಾ ಪದಾಂಬೋಜಂ ಶಂಭೋರ್ ಭಜ ಪರಮ ಸೌಖ್ಯಂ ವ್ರಜ ಸುಧೀಹಿ ಅಂತ. ನಾವು ತರ್ಕಶಾಸ್ತ್ರದಲ್ಲಿ ಘಟ, ಪಟ, ಮೃತ್, ಅಣು ಇತ್ಯಾದಿ ಈ ಶಬ್ದಗಳನ್ನೆಲ್ಲವನ್ನು ಕೂಡ ನಾವು ಸಾಧಾರಣವಾಗಿ ಕೇಳುತ್ತೇವೆ. ಅಂದರೆ ಒಂದು ಘಟವನ್ನು ಮಾಡೋದಕ್ಕೆ ಮೂಲ ಸಾಮಗ್ರಿಯಾಗಿರತಕ್ಕಂಥದ್ದು ಮಣ್ಣು, ಅದನ್ನು ಉಪಾದಾನ ಕಾರಣ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಮಣ್ಣಿನಿಂದ ಮಡಿಕೆ ಮಾಡತಕ್ಕಂಥ ಒಬ್ಬಾತ ಕುಂಬಾರ, ಅವ ನಿಮಿತ್ತ ಕಾರಣ. ಆಮೇಲೆ ಮಣ್ಣನ್ನು ಎಲ್ಲೋ ಒಂದು ಕಡೆಯಿಂದ ಹೊತ್ಕೊಂಡು ಬರಬೇಕು, ಅದಕ್ಕೇನೋ ಒಂದು ಪ್ರಾಣಿ ಬೇಕು, ಅದು ಅದಕ್ಕೆ ಆಗಂತುಕ ಕಾರಣ ಆಗುತ್ತೆ. ಆಮೇಲೆ ಘಟ ಹೊಡೆದೋದ್ರೆ ಅದು ಅತ್ಯಂತ ಭಾವ ಆಗುತ್ತೆ. ಘಟ ಬರೋದಕ್ಕಿಂತ ಹಿಂದೆ ಅದು ಇಲ್ಲವೇ ಇಲ್ಲ, ಆ ಕಾರಣ ಪರಾಗ ಭಾವ. ಹೀಗೆ ಹಲವಾರು ವಿಚಾರಗಳು ಶಂಕರರು ಹೇಳ್ತಾರೆ. ಈ ರೀತಿ ನೀವು ಘಟ ಪಟ ಅಂತ ಹೇಳಿ ಈ ರೀತಿ ನೀವು ಮಾತಾಡ್ತಾನೇ ಇದ್ದರೆ, ಅಂದರೆ ನಿಮ್ಮ ಮನಸ್ಸು ಒಂದು ತತ್ವದಲ್ಲಿ ಲೀನ ಆಗದೆ ಬರೀ ವಿದ್ವತ್ ಪ್ರದರ್ಶನೆಗಾಗಿ ಅಂತ ಹೇಳಿ ನೀವು ಶಾಸ್ತ್ರವನ್ನು ಇಟ್ಕೊಂಡ್ರೆ ಅದರಿಂದ ಏನು ಪ್ರಯೋಜನ? ಶಂಕರ ವಿವೇಕ ಚೂಡಾಮಣಿಯನ್ನು ಹೇಳ್ತಾರೆ, ಅವಿಜ್ಞಾತೆ ಪರೇ ತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ, ವಿಜ್ಞಾತೇಪಿ ಪರೇ ತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ ಅಂತ ಹೇಳಿ. ನಾನು ಸಕಲ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿದ್ದೀನಿ, ಆದರೆ ನನ್ನ ಮನಸ್ಸು ತತ್ವದಲ್ಲಿ ನೆಟ್ಟಿಲ್ಲ, ಶಾಸ್ತ್ರಾಧ್ಯಯನದ ಮುಖಾಂತರ ಪ್ರಯೋಜನ ಇಲ್ಲ. ನಾನು ಯಾವ ಶಾಸ್ತ್ರವನ್ನು ಅಧ್ಯಯನ ಮಾಡಿಲ್ಲ, ಆದರೆ ಅದನ್ನು ಮನಸ್ಸು ನಾಯನ್ಮಾರ್ಗಳಂತೆ ಆಳ್ವಾರ್ಗಳಂತೆ ಆ ಒಂದು ಆ ವಸ್ತುವಿನಲ್ಲಿ ನೆಟ್ಟಿದೆ ಅಂತ ಹೇಳಿದ್ರೆ ಅವಾಗ ಶಾಸ್ತ್ರಾಧ್ಯಯನದ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಶಾಸ್ತ್ರಾಧ್ಯಯನ ಮಾಡಿಕೊಡುದು ಅಂತ ಅಲ್ಲ. ಶಾಸ್ತ್ರಾಧ್ಯಯನದ ಲಕ್ಷ್ಯ ಏನು ಅಂತ ಹೇಳಿದ್ರೆ
ಅವನ ತತ್ವವನ್ನು ಅರ್ಥ ಮಾಡಿಕೊಡೋದು ಅಂತ ಹೇಳಿ. ಆ ಕಾರಣ ನೀವು ಶಾಸ್ತ್ರಾಧ್ಯಯನ ಮಾಡಿದರೂ ಸಹ ನಿಮ್ಮ ಮನಸ್ಸು ಭಗವದ್ ಭಕ್ತಿಯಲ್ಲಿ ರತಿಯೊಂದಿಗೆ ಇಲ್ಲದೆ ಇದ್ದರೆ ಇದರ ಮುಖಾಂತರ ಯಾವ ಪ್ರಯೋಜನವೂ ಇಲ್ಲ ಎಂಬುದಾಗಿ ಶಂಕರ ಭಗವತ್ಪಾದರು ಇಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಎಲ್ಲೆಲ್ಲೋ ಹೋಗಿ ಪರಮೇಶ್ವರನಿಗೆ ಪೂಜೆ ಮಾಡೋದಕ್ಕಾಗಿ ಶ್ರಮ ಪಡ್ತಾರೆ. ಗಭೀರೆ ಕಾಸಾರೆ ವಿಶತಿ ವಿಜನೆ ಘೋರ ವಿಪಿನೆ ವಿಶಾಲೆ ಶೈಲೆ ಚ ಭ್ರಮತಿ ಕುಸುಮಾರ್ಥಂ ಜಡಮತಿ ಸಮರ್ಪ್ಯೇಕಂ ಚೇತ ಸರಸಿಜ ಉಮಾನಾಥ ಭವತೆ ಸುಖೇನಾವಸ್ಥಾತು ಜನ ಇಹ ನ ಜಾನಾತಿ ಕಿಮಹೋ. ಬೆಟ್ಟ ಹತ್ತಾರೆ, ನದಿಗಳಿರತಕ್ಕಂಥ ಪ್ರಾಂತಕ್ಕೆ ಹೋಗ್ತಾರೆ, ನೀರಲ್ಲಿ ಸಿಗತಕ್ಕಂಥ ಪುಷ್ಪಗಳನ್ನು, ಮರದಲ್ಲಿ ಸಿಗತಕ್ಕಂಥ ಪುಷ್ಪಗಳನ್ನು ಹೇಗೋ ಶ್ರಮ ಪಟ್ಟು ತಗೊಂಡು ಬಂದು ನಿನಗೆ ಅರ್ಚನೆ ಮಾಡ್ತಾರೆ. ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ಟಿಫಿನ್ ಬಾಕ್ಸ್ ಪ್ಯಾಕ್ ಮಾಡಾಯ್ತಾ, ಅಥವಾ ನನ್ನ ಶೂಸ್ ಎಲ್ಲ ತೆಗೆದಿಟ್ಬಿಟ್ಟಿಯಾ, ಕಾರ್ ಬಂದ್ಬಿಡ್ತಾ ಅಂತೇಳಿ ಹೀಗೆ ಆಲೋಚನೆ ಮಾಡ್ತಾ ಅಲ್ಲಿ ಅರ್ಚನೆ ಮಾಡೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಅಥವಾ ಇನ್ನೊಬ್ಬರನ್ನ ಬೈತಾ ಇಲ್ಲಿ ನಾವು ಸ್ವಾಮಿ ಪೂಜೆ ಮಾಡೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ನಮ್ಮ ಮನಸ್ಸು ಯಾವುದರಲ್ಲಿ ಲೀನ ಆಗುತ್ತೋ ಅದು ಮಾತ್ರ ಪೂಜೆ ಆಗುತ್ತೆ. ಹಾಗಿಲ್ಲದೆ ಹೋದರೆ ಅದು ಸಾತ್ವಿಕವಾದಂತಹ ಪೂಜೆ ಅಂತ ಹೇಳಿ ಅನ್ನಿಸ್ಕೊಳ್ಳೋದಿಲ್ಲ. ಆ ಕಾರಣ ನಮ್ಮ ಮನಸ್ಸು ಲೀನ ಆಗುವಂತಹ ರೀತಿಯಲ್ಲಿ ನಾವು ಪೂಜೆ ಮಾಡಬೇಕು. ನಾವು ಏನೇ ಸಮರ್ಪಣೆ ಮಾಡಿದ್ರು ಕೂಡ ನಮ್ಮ ಮನಸ್ಸನ್ನು ಸಮರ್ಪಣೆ ಮಾಡದೆ ಹೋದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಶಂಕರ್ ಹೇಳ್ತಾರೆ, ಸಮರ್ಪ್ಯೇಕಂ ಚೇತಸ್ ಸರಸಿಜಂ, ನಿನ್ನ ಚಿತ್ತ ಎಂಬತಕ್ಕಂಥ ಸರಸಿಜವನ್ನು, ಕಮಲವನ್ನು ಆ ಒಂದು ಭಗವಂತನ ದಿವ್ಯ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಸುಖವಾಗಿರೋದಕ್ಕೆ ಗೊತ್ತಿಲ್ವೇ? ಸುಖೇನ ಅವಸ್ಥಾತು ಜನೈಹನ ಜಾನಾತಿ ಕಿಮಹೋ ಅಂತ ಹೇಳ್ತಾ ಆಮೇಲೆ ಮುಂದೆ ಅವ್ರು ಹೇಳ್ತಾರೆ, ನನಗಿನ್ ಯಾವ ಜನ್ಮವನ್ನು ಕೊಟ್ಟರೂ ಸರಿ, ನರತ್ವಂ ದೇವತ್ವಂ ನಗವನ ಮೃಗತ್ವಂ ಮಶಕತ ಪಶುತ್ವಂ ಕೀಟತ್ವಂ ಭವತು ವಿಹಗತ್ವಾದಿ ಜನನಂ ಸದಾ ತ್ವತ್ಪಾದಾಬ್ಜ ಸ್ಮರಣ ಪರಮಾನಂದ ಲಹರಿ ವಿಹಾರಾಸಕ್ತಂ ಚೇತ್ ಹೃದಯಮಿಹ ಕಿಂ ತೇ ನವಪುಷ. ನನಗೆ ನರತ್ವವನ್ನು ಕೊಟ್ಟರೂ ಸರಿ, ದೇವತ್ವವನ್ನು ಕೊಟ್ಟರೂ ಸರಿ, ನಗ ಮಲೆಯ ಜನ್ಮವನ್ನು ಕೊಟ್ಟರೂ ಸರಿ, ವನದ ಜನ್ಮವನ್ನು ಕೊಟ್ಟರೂ ಸರಿ, ವನದಲ್ಲಿರತಕ್ಕಂಥ ಒಂದು ಮೃಗದ ಜನ್ಮವನ್ನು ಕೊಟ್ಟರೂ ಸರಿ, ಒಂದು ಸೊಳ್ಳೆಯಾಗೋ, ಒಂದು ಕೀಟವಾಗೋ, ಅಥವಾ ಒಂದು ಪಶುವಾಗೋ, ಯಾವ ಜನ್ಮ ಕೊಟ್ಟರೂ ಸರಿ, ನನ್ನ ಮನಸ್ಸು ನಿನ್ನಲ್ಲೇ ಲೀನವಾಗಿದ್ದರೆ ಸದಾತ್ವತ್ ಪಾದಾಬ್ಜ ಸ್ಮರಣ ಪರಮಾನಂದ ಲಹರಿ ವಿಹಾರ ಸಕ್ತಂ ಚೇತ್ ಹೃದಯ ಕಿಂ ತೇನ ಪುಷ. ಈ ಒಂದು ಹೃದಯ ಶಿವಾನಂದ ಲಹರಿಯಲ್ಲೇ ಲೀನವಾಗಿದ್ದರೆ ಯಾವ ಶರೀರ ಪಡೆದ್ರೆ ಏನಂತೆ, ಎಲ್ಲ ಶರೀರದಲ್ಲೂ ಕೂಡ ಶಿವಧ್ಯಾನ ಇದ್ದರೆ ಆ ಜನ್ಮ ಶಿವವಾಗಿರುತ್ತೆ ಅಂತ ಹೇಳಿ ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ಹೇಳ್ತಾ ಆಮೇಲೆ ಮುಂದೆ ಹೇಳ್ತಾರೆ, ಕರಸ್ಥೆ ಹೇಮಾದ್ರೌ ಗಿರೀಶ ನಿಕಟಸ್ಥೆ ಧನಪತೌ ಗೃಹಸ್ಥೆ ಸ್ವರ್ಭೂಜ ಮರಸುರಭಿ ಚಿಂತಾಮಣಿಗಣೆ ಶಿರಸ್ಥೆ ಶೀತಾಂಶೌ ಚರಣಯುಗಲಸ್ಥೆ ಕಿಲ ಶುಭೆ ಕಮರ್ಥಂ ದಾಸ್ಯೇಹಂ ಭವತು ಭವದರ್ಥಂ ಮಮ ಮನಃ. ಅಪ್ಪ ಪರಮೇಶ್ವರ, ನಾನು ಏನನ್ನ ಕೊಡೋದಕ್ಕೆ ಸಾಧ್ಯ? ಕರಸ್ಥೆ ಹೇಮಾದ್ರೌ, ನಿನ್ನ ಕರವೋ ಆ ಒಂದು ಹೇಮಾದ್ರಿಯನ್ನ ಸದಾ ತನ್ನ ಕೈಯಲ್ಲಿ ಹಿಡಿದಿದೆ. ಅಂದರೆ ನಿನ್ನ ಕರ ಹೇಮಾದ್ರಿಯನ್ನೇ ಹಿಡಿದಿದೆ. ಅದೇ ಆ ಮೇರು ಪರ್ವತವನ್ನು ಭಗವಂತ ಅವತನ್ನ ಧನುಸ್ಸಾಗಿ ಮಾಡ್ಕೊಂಡಲ್ಲ, ನಿನ್ನ ಕರದಲ್ಲಿ ಆ ಬಂಗಾರದ ಪರ್ವತವೇ ಧನುಸ್ಸಾಗಿದೆ. ಕರಸ್ಥೆ ಹೇಮಾದ್ರೌ ಗಿರೀಶ ನಿಕಟಸ್ಥೆ ಧನಪತೌ, ನಿನ್ನ ಹತ್ತಿರವೇ ಧನಪತಿಯಾಗಿರ್ತಕ್ಕಂಥ ಕುಬೇರ ಸದಾಕಾಲನಿಗೆ ಚಾಮರ ಸೇವೆ ಮಾಡ್ತಾ ಇದ್ದಾನೆ. ಗಿರೀಶ ನಿಕಟಸ್ಥೆ ಧನಪತೌ ಗೃಹಸ್ಥೆ ಸ್ವರ್ಭೂಜ, ಹಾಗೂ ನಿನ್ನ ಮನೆ ಯಾವುದಾಗಿದೆ ಅಂತ ಹೇಳಿದ್ರೆ ಸ್ವರ್ಭೂಜ, ಸ್ವರ್ಭೂಮಿಯಲ್ಲಿರತಕ್ಕಂಥ ಕಲ್ಪವೃಕ್ಷ ಇದೆಯಲ್ಲ ಅದೇ ನಿನ್ನ ಮನೆಯಾಗಿದೆ. ಏನನ್ನ ಬೇಕಾದರೂ ಕೊಡತಕ್ಕಂಥದ್ದು ಕಲ್ಪವೃಕ್ಷ, ಅದೇ ನಿನ್ನ ಮನೆಯಾಗಿದೆ. ಗೃಹಸ್ಥೆ ಸ್ವರ್ಭೂಜ ಅಮರ ಸುರಭಿ ಚಿಂತಾಮಣಿಗಣೆ, ಅದೇ ರೀತಿ ಆ ಅಮರ ಸುರಭಿಯಾಗಿರ್ತಕ್ಕಂಥ ಕಾಮಧೇನು ನಿನ್ನ ಹತ್ರ ಇದೆ, ಅದೇ ಚಿಂತಾಮಣಿ ನಿನ್ನ ಹತ್ರ ಇದೆ. ಸಕಲ ವಸ್ತುಗಳೂ ಕೂಡ ಅಂದರೆ ಈ ಲೋಕದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂಥ ವಸ್ತು ಅಂತ ಹೇಳಿ ಯಾವುದನ್ನು ಹೇಳ್ತೀವೋ ಎಲ್ಲವೂ ನಿನ್ನ ಹತ್ರ ಇದೆ. ಅಂದರೆ ಅವರೆಲ್ಲರೂ ಕೂಡ ನಿನ್ನ ಗಣದಲ್ಲೇ ಇದ್ದಾರೆ. ಆ ಕಾರಣ ಇಷ್ಟೆಲ್ಲ ಹೇಳ್ತಾರೆ, ಕಮರ್ಥಂ ದಾಸ್ಯೇಹಂ, ನಾನು ನಿನಗೇನನ್ನ ತಾನೇ ಕೊಡೋದಕ್ಕಾಗುತ್ತೆ. ಕಮರ್ಥಂ ದಾಸ್ಯೇಹಂ ಭವತು ಭವದರ್ಥಂ ಮಮ ಮನಃ, ನಾನು ಒಂದನ್ನು ಮಾತ್ರ ಕೊಡಬಲ್ಲೆ, ನನ್ನ ಮನಸ್ಸನ್ನು ನಿನಗೆ ಕೊಡತಕ್ಕಂಥ ಅನುಗ್ರಹ ಮಾಡು ಅಂತ ಹೇಳಿ ಪರಮೇಶ್ವರನ್ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಮುಂದೆ ಹೇಳ್ತಾರೆ, ಸಾರೂಪ್ಯಂ ತವ ಪೂಜನೆ ಶಿವ ಮಹಾದೇವೇತಿ ಸಂಕೀರ್ತನೆ ಸಾಮೀಪ್ಯಂ ಶಿವಭಕ್ತಿ ದುರ್ಯಜನತಾ ಸಾಂಗತ್ಯ ಸಂಭಾಷಣೆ ಸಾಲೋಕ್ಯಂ ಚರಾಚರಾತ್ಮಕತನುಧ್ಯಾನೆ ಭವಾನೀಪತೆ
ಸಾಯುಜ್ಯಂ ಮಮ ಸಿದ್ಧಂ ಅತ್ರ ಭವತಿ ಸ್ವಾಮಿನ್ ಕೃತಾರ್ಥೋಸ್ಮ್ಯಹಂ. ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ, ಸಾಯುಜ್ಯ ಇವೆಲ್ಲವೂ ಕೂಡ ನನಗೆ ಇಲ್ಲೇ ಸಿಗತ್ತೆ. ಸಾರೂಪ್ಯಂ ತವ ಪೂಜನೆ, ನಿನ್ನ ಸದಾಕಾಲ ಪೂಜೆ ಮಾಡ್ತಾ 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 ನನಗೇನು ಸಿಗತ್ತೆ ಅಂತ ಹೇಳಿದ್ರೆ ಸಾರೂಪ್ಯ ಎಂಬುದು ನನಗೆ ಸಿಗತ್ತೆ. ಶ್ರೀಮದ್ ಅಪ್ಪಯ್ಯ ದೀಕ್ಷಿತರು ಒಮ್ಮೆ ಶಿವರಾತ್ರಿಯ ಪೂಜೆಯನ್ನು ಮಾಡ್ತಾ ಇದ್ದರಂತೆ. ಶಿವರಾತ್ರಿಯ ಪೂಜೆಯನ್ನು ಮಾಡ್ತಾ ಮಾಡ್ತಾ ಅಂದು ರಾತ್ರಿಯೆಲ್ಲ ಅವರು ಜಾಗರಣೆ ಮಾಡ್ತಾ ಇದ್ದಂತಹ ಕಾರಣ ಈ 2 ಕಣ್ಗಳು ಅದು ತುಂಬ ಕೆಂಪಾಗಿ ಹೋಯ್ತಂತೆ. ಆವಾಗ ಆ 2 ಕಣ್ಗಳನ್ನು ನೋಡಿ ಶ್ರೀಮದ್ ಅಪ್ಪಯ್ಯ ದೀಕ್ಷಿತರು ಹೇಳ್ತಾರಂತೆ, ಇನ್ನೊಂದು ಜಾವ ನೀವಿರಿ, ನಿಮಗೆ ಸಹಾಯಕವಾಗಿ ಇನ್ನೊಂದು ಕಣ್ಣು ಮೇಲ್ಗಡೆಗೆ ಬರುತ್ತೆ ಅಂತ ಹೇಳಿ. ಅಂದರೆ 3ನೇ ಕಣ್ಣು ಬರುತ್ತೆ. ಅಂದರೆ ಶಿವಾರಾಧನೆಯ ಮುಖಾಂತರ ಒಬ್ಬ ಶಿವನೇ ಆಗ್ಬಿಡ್ತಾನೆ ಅಂತ ಹೇಳಿ. ನಾ ಶಿವಂ ಶಿವಮರ್ಚಯೇತ್ ಅಂತ ಹೇಳಿ. ಅರ್ಚಕಸ್ತು ಹರಸ್ಸಾಕ್ಷಾತ್ ಚರರೂಪೀನ ಸಂಶಯ ಎಂಬುದಾಗಿ ಆಗಮಶಾಸ್ತ್ರಗಳು ಕೂಡ ಹೇಳುತ್ತೆ. ಆ ಕಾರಣ ಆ ಒಂದು ಭಗವಂತನಿಗೆ ಪೂಜೆ ಮಾಡ್ತಾ 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 ಸಾರೂಪ್ಯಂ ತವ ಪೂಜನೆ, ಆ ಸಾರೂಪ್ಯ ಅನ್ನೋದು ಬರುತ್ತೆ. ಶಿವ ಮಹಾದೇವೇತಿ ಸಂಕೀರ್ತನೆ ಸಾಮೀಪ್ಯಂ ದೇವಾದಿದೇವ ಸದಾ ಶಿವ ದೀನನಾಥ ಸುಧಾಕರ ದಹನ ನಯನ ದೇವಾದಿ ದೇವ ಅಂಥೇಳಿ ತ್ಯಾಗರಾಜರು ಹಾಡ್ತಾರೆ. ಹೀಗೆ ಹಾಡ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ಶಿವಮಹಾದೇವೇತಿ ಸಂಕೀರ್ತನೆ ಸಾಮೀಪ್ಯಂ. ಸಾಮೀಪ್ಯ ಅಂದರೆ ಸ್ವಾಮಿಯ ಹತ್ತಿರವೇ ಇರತಕ್ಕಂಥ ಒಂದು ಮೋಕ್ಷ. ಆಮೇಲೆ ಇನ್ನೇನು ಅಂತ ಹೇಳಿದ್ರೆ ಶಿವಭಕ್ತಿ ದುರ್ಯ ಜನತಾ ಸಾಂಗತ್ಯ ಸಂಭಾಷಣೆ ಸಾಲೋಕ್ಯ. ಶಿವಭಕ್ತಿ ಉಳ್ಳವರ ಹತ್ರ, ಇದು ಬರೀ ಶಿವಭಕ್ತಿಗೆ ಮಾತ್ರ ಇರತಕ್ಕಂಥ ಒಂದು ಕಾವ್ಯ ಅಂತೇಳಿ ಅಂದ್ಕೊಳ್ಬೇಡಿ. ಶಂಕರ ಭಗವತ್ಪಾದರಲ್ಲಿ ಇದು ಶಿವ ಇದು ವಿಷ್ಣು ಎಂಬತಕ್ಕಂಥ ಯಾವ ಭೇದವೂ ಇಲ್ಲ. ಇರೋದು ಒಂದೇ ಬ್ರಹ್ಮವಸ್ತು, ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. ಶಿವಾನಂದ ಲಹರಿಯಲ್ಲಿ ಹೇಗೆ ಶಿವಸ್ತುತಿ ಇದೆಯೋ ಅದೇ ರೀತಿ ನೀವು ಆ ಷಟ್ಪದಿ ಸ್ತೋತ್ರವನ್ನು ತಗೊಂಡ್ರೆ, ಅದು ಗೋವಿಂದ ಅಷ್ಟಕವನ್ನು ತಗೊಂಡ್ರೆ, ಶ್ರೀರಾಮ ಭುಜಂಗ ಪ್ರಯಾತ ಸ್ತೋತ್ರವನ್ನು ತಗೊಂಡ್ರೆ ಅಲ್ಲೆಲ್ಲ ನಿಮಗೆ ಆ ಒಂದು ಹರಿಯ ಸ್ತುತಿ ಇದೆ. ಸೌಂದರ್ಯ ಲಹರಿ ತಗೊಂಡ್ರೆ ದೇವಿ ಸ್ತುತಿ ಇದೆ. ಸುಬ್ರಹ್ಮಣ್ಯ ಭುಜಂಗ ತಗೊಂಡ್ರೆ ಸುಬ್ರಹ್ಮಣ್ಯ ಸ್ತುತಿ ಇದೆ. ಗಣೇಶ ಆ ಭುಜಂಗವನ್ನು ಪಂಚರತ್ನವನ್ನು ತಗೊಂಡ್ರೆ ಗಣಪತಿ ಸ್ತುತಿ ಇದೆ. ವೆನ್ beam of white light would pass via prism, it would split into a band of 7 colors, and that is called as Vibgyor or spectrum. But this one beam of white light, when comes in contact with the prism, seems to be there with several colors, but it's only one. ಅದೇ ರೀತಿ ಇರೋದು ಒಂದೇ ಬ್ರಹ್ಮವಸ್ತು ಮಾಯೆಯನ್ನು ತನ್ನ ವಶದಲ್ಲಿ ಇಟ್ಕೊಂಡಾಗ ಹಲವಾರು ರೂಪದಲ್ಲಿ ಬಂದು ಹೋಗೋ ಥರ ಇರುತ್ತೆ. ಶ್ರೀಕೃಷ್ಣ ಹೇಳ್ತಾನೆ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮಮಾಯ ಅಂತ ಹೇಳಿ. ಇಲ್ಲಿ ಶಿವಸ್ವರೂಪದಲ್ಲಿ ಭಗವಂತನನ್ನ ನೋಡ್ತಾ ಇರತಕ್ಕಂಥ ಕಾರಣ ವಿಶೇಷವಾಗಿ ಶಿವಭಕ್ತಿ ಲಹರಿಯಾಗಿದೆ ಈ ಶಿವಾನಂದ ಲಹರಿ. ಶಿವಭಕ್ತಿ ದುರ್ಯಜನತಾ ಸಾಂಗತ್ಯ ಸಂಭಾಷಣೆ ಸಾಲೋಕ್ಯಂ. ಶಿವಭಕ್ತಿ ಉಳ್ಳವರ ಹತ್ರ ಮಾತಾಡ್ತಾ 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 ಇದ್ರೆ, ಶಿವ ಕಥೆಗಳನ್ನು ಕೇಳ್ತಾ ಇದ್ರೆ, ಕೇಳ್ತಾ 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 ನಾವು ಹಾಗೆ ನೋಡತಕ್ಕಂತಹ ಭಾಗ್ಯವನ್ನು ಪಡಿತೀವಲ್ಲ, ಅದು ಸಾಲೋಕ್ಯ. ಚರಾಚರಾತ್ಮಕತನು ಧ್ಯಾನೇ ಭವಾನೀಪತೆ ಸಾಯುಜ್ಯಂ ಸರ್ವೋ ಹ್ಯೇಷ ರುದ್ರಸ್ತಸ್ಮೈ ರುದ್ರಾಯ ನಮೋ ಅಸ್ತು ಪುರುಷೋ ವೈ ರುದ್ರಸ್ಸನ್ ಮಹೋ ನಮೋ ನಮಃ ಅಂತ ಹೇಳಿ ವೇದಗಳು ಹೇಳ್ತಕ್ಕಂಥ ರೀತಿಯಲ್ಲಿ ಎಲ್ಲೆಡೆಯಲ್ಲೂ ಕೂಡ ಇರತಕ್ಕಂಥ ವಸ್ತು ಇದು ಅಂತ ಹೇಳಿ ಅರ್ಥ ಮಾಡಿಕೊಂಡಾಗ ಅವಾಗ ಏನಾಗುತ್ತೆ? ಸಾಯುಜ್ಯ. ನಮಃ ಶಿವಾಯ ಇದು ಶಿವಂ ಪ್ರಪತ್ತಿ. ನಾನು ಮೊಟ್ಟ ಮೊದಲು ನಮಃ ಶಿವಾಯ ಅಂತ ಹೇಳ್ತಾ ಶಿವನಿಗೆ ಪ್ರಪತ್ತಿನ ಮಾಡ್ತೀನಿ. ಶಿವ ಪ್ರಸೀದ, ಹಾಗೆ ನಾನು ಪ್ರಪತ್ತಿಯನ್ನು ಮಾಡ್ತಾ ಮಾಡ್ತಾ ಸ್ವಾಮಿ ನನಗೆ ಪ್ರಸನ್ನನಾಗಬೇಕು ಎಂಬುದಾಗಿ ಒಂದು ಭಕ್ತನಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆಮೇಲೆ ಹೋಗ್ತಾ ಹೋಗ್ತಾ ಶಿವಾತ್ ಪರಂ ನ ಇತಿ ಶಿವಂ ಪ್ರಪದ್ಯೆ. ವಿಷ್ಣು ಸಹಸ್ರ ವಿಶ್ವಂ ವಿಷ್ಣು ಅಂತ ಹೇಳಿದ ನಂತರ ವಿಶ್ವವೇ ವಿಷ್ಣು. ಆ ವಿಷ್ಣು ಇಲ್ಲದೆ ಇರತಕ್ಕಂಥ ತಾಣ ಎಲ್ಲಿದೆ? ಶಿವ ಇಲ್ಲದೆ ಇರತಕ್ಕಂಥ ತಾಣ ಎಲ್ಲಿದೆ? ಶಿವಾತ್ ಪರಂ ನೇತಿ ಶಿವಂ ಪ್ರಪದ್ಯೆ. ಶಿವನಿಗಿಂತ ಬೇರೆ ಯಾವುದು ಇಲ್ಲ ಎಂಬುದಾಗಿ ನಾನು ಅವನಿಗೆ ಪ್ರಪತ್ತಿಯನ್ನು ಮಾಡ್ತೀನಿ. ಆಮೇಲೆ ಹೋಗ್ತಾ ಹೋಗ್ತಾ ಶಿವನೇ ಎಲ್ಲೆಡೆಯಲ್ಲೂ ಇರುವಾಗ ನಾನು ಯಾರು? ಶಿವೋಹಮಸ್ಮೀತಿ ಶಿವಂ ಪ್ರಪದ್ಯೆ. ಮನೋಬುದ್ಧಿ ಅಹಂಕಾರ ಚಿತ್ತಾಯ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿ ನ ತೇಜೋ ನ ವಾಯು ಚಿದಾನಂದ ರೂಪ
ಶಿವೋಹಂ ಶಿವೋಹಂ. ಈ ಒಂದು ಭಾವನೆಯೊಂದಿಗಿರತಕ್ಕಂತಹ ಪೂಜೆನೇ ತುಂಬ ತುಂಬ ಉತ್ಕೃಷ್ಟವಾಗಿರತಕ್ಕಂಥ ಪೂಜೆ. ಹಾಗೆ ಎಲ್ಲೆಡೆಯಲ್ಲೂ ಅವನೇ ಇದ್ದಾನೆ ಎಂಬುದನ್ನು ನಾವು ಯಾವಾಗ ಕಂಡುಕೊಳ್ತೀವೋ ಅವಾಗ ಸಾಯುಜ್ಯ ಒಂದು ಪ್ರಾಪ್ತಿಯಾಗುತ್ತೆ ಎಂಬುದಾಗಿ ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಆ ಸ್ವಾಮಿ ತ ಪ್ರಾರ್ಥನೆ ಮಾಡ್ತಾರೆ. ತ್ವತ್ಪಾದಾಂಬುಜಮರ್ಚಯಾಮಿ ಪರಮಂ ತ್ವಾಂ ಚಿಂತಯಾಮ್ಯನ್ವಹಂ ತ್ವಾಮೀಶಂ ಶರಣಂ ವ್ರಜಾಮಿ ವಚಸಾ ತ್ವಾಮೇವ ಯಾಚೆ ವಿಭೋ ವೀಕ್ಷಾಮ್ಯೇ ದಿಶ ಚಾಕ್ಷುಷೀಂ ಸಕರುಣಾಂ ದಿವ್ಯೈಶ್ಚಿರಂ ಪ್ರಾರ್ಥಿತಾಂ ಶಂಭೋ ಲೋಕಗುರೋ ಮದೀಯ ಮನಸಃ ಸೌಖ್ಯೋಪದೇಶಂ ಕುರು. ಶಿವಾನಂದಹರಿ ಪೂರ್ತಿ ಬರದೇ ಹೋದರೂ ಕೂಡ ಇದು ಒಂದು ವಾಕ್ಯ, ಶಂಭೋ ಲೋಕಗುರೋ ಮದೀಯ ಮನಸಃ ಸೌಖ್ಯೋಪದೇಶಂ ಕುರು. ಶಂಭೋ ಲೋಕಗುರೋ ಮದೀಯ ಮನಸಃ ಸೌಖ್ಯೋಪದೇಶಂ ಕುರು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರೆ ಸಾಕು. ಲೋಕಗುರುವಾಗಿರ್ತಕ್ಕಂಥ ಪರಮೇಶ್ವರನೇ ಜ್ಞಾನಮಿಚ್ಛೇನ್ ಮಹೇಶ್ವರಾತ್ ಎಂಬುದಾಗಿ ನಮಗೆ ಶಾಸ್ತ್ರಗಳು ಹೇಳುತ್ತೆ. ಆ ಕಾರಣ ಲೋಕಕ್ಕೆ ಜ್ಞಾನವನ್ನು ಕೊಡತಕ್ಕಂತಹ ಸದಾಶಿವನೇ, ಲೋಕಗುರುವೇ, ನೀನು ನನ್ನ ಮನಸ್ಸಿಗೆ ಸೌಖ್ಯವಾಗಿರತಕ್ಕಂಥ ಉಪದೇಶವನ್ನು ಮಾಡು ಎಂಬುದಾಗಿ ಆ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾ ಮುಂದೆ ನಾಲಂಬ ಪರಮೋಪಕಾರಕಮಿದಂ ತ್ವೇಕಂ ಪಶೂನಾಂ ಪತೆ ಪಶ್ಯನ್ ಕುಕ್ಷಿಗತಾಶ್ಚರಾಚರ ಗಣಾನ್ ಬಾಹ್ಯಸ್ಥಿತಾನ್ ರಕ್ಷಿತುಂ ಸರ್ವಾಮರ್ತ್ಯ ಪಲಾಯನೌಷಧಮತಿ ಜ್ವಾಲಾಕರಂ ಭೀಕರಂ ನಿಕ್ಷಿಪ್ತಂ ಗರಲಂ ಗಲೇನ ಗಿಲಿತಂ ನೋದ್ಗೀರ್ಣಮೇವ ತ್ವಯಾ. ಅಪ್ಪ, ನೀನು ಮಾಡಿರತಕ್ಕಂತಹ ಪರಮೋಪಕಾರ ಸಾಲದೆ ಅಂತ ಹೇಳಿ ಹೇಳ್ತಾರೆ. ಸಮುದ್ರ ಮಥನವನ್ನು ದೇವತೆಗಳು ಮತ್ತು ಅಸುರರು ಮಾಡಿದ್ರು. ಸಮುದ್ರ ಮಥನವನ್ನು ಮಾಡುವಾಗ ಮೊಟ್ಟ ಮೊದಲನೇದಾಗಿ ಒಂದು ದೊಡ್ಡ ವಿಘ್ನ ಬಂತು. ಅಂದರೆ ಮಂದರ ಪರ್ವತ ಮುಳುಗೋದಕ್ಕೆ ಪ್ರಾರಂಭ ಆಯಿತು. ಆವಾಗ ಭಗವಂತ ಕಮಠ ರೂಪ ಧರಿಸಿ ಆ ಕೂರ್ಮ ರೂಪದಲ್ಲಿ ಬಂದು ಮಂದರ ಪರ್ವತವನ್ನು ಮೇಲೆ ತಿಟ್ಕೊಂಡ. ಆಮೇಲೆ ಮತ್ತೆ ಸಮುದ್ರ ಮಥನ ಪ್ರಾರಂಭ ಆಯಿತು. ಶ್ರೇಯಾಂಸಿ ಬಹುವಿಘ್ನಾನಿ ಅನ್ನುವಂಥ ರೀತಿಯಲ್ಲಿ ಸಮುದ್ರದಿಂದ ಮೊಟ್ಟ ಮೊದಲು ಹಾಲಾಹಲ ಬಂತು. ನೀಲಕಂಠ ದೀಕ್ಷಿತರು ತುಂಬ ಚೆನ್ನಾಗಿ ವರ್ಣಿಸ್ತಾರೆ. ಅವರ ನೀಲಕಂಠ ವಿಜಯ ಚಂಪೂ ಕಾವ್ಯದಲ್ಲಿ ದೃಷ್ಟ್ವಾ ಕೌಸ್ತುಭಮಪ್ಸರೋ ಗಣಮಪಿ ಪ್ರಕ್ರಾಂತವಾದ ಮಿಥೋ ಗೀರ್ವಾಣ ಕತಿವಾ ನಸಂತಿ ಭುವನೆ ಭಾರಾದಿವ ಕೇವಲಂ ನಿಷ್ಕ್ರಾಂತೆ ಗರಳೆ ಧೃತೆ ಸುರಗಣೆ ನಿಶ್ಚೇಷ್ಟಿತೆ ವಿಷ್ಟಪೆ ಮಾ ಭೈಷ್ಟೇತಿ ಗಿರಾ ವಿರಾಸ ಧುರ್ಯ ದೇವಸ್ತಮೇ ವಸ್ತು ಮಹಾ ಅಂತ. ಸಮುದ್ರ ಮಥನವನ್ನು ಮಾಡಿದ್ರು. ವಿಷ ಬಂದ ನಂತರ, ಆದರೆ ದೇವತೆಗಳನ್ನು ಸ್ವಾಮಿ ಕಾಪಾಡಿದ ನಂತರ ದೇವತೆಗಳು ಹಾಗೂ ಅಸುರರು ಸಮುದ್ರದಿಂದ ಹಲವಾರು ವಸ್ತುಗಳು ಬರೋದನ್ನು ನೋಡ್ತಾರೆ. ಅಲ್ಲಿಂದ ಉಚ್ಚೈಶ್ರವಸ ಬಂತು, ಕಲ್ಪಕ ವೃಕ್ಷ ಬಂತು, ಹಾಗೆಯೇ ಐರಾವತ ಬಂತು, ಹಾಗೆ ಚಿಂತಾಮಣಿ ಬಂತು, ಸಹಸ್ರ ಕಮಲದಲ್ಲಿ ಮಹಾಲಕ್ಷ್ಮಿ ಬಂದಳು. ಇವರೆಲ್ಲರೂ ಕೂಡ ಬಂದಾಗ ದೇವತೆಗಳು ಅಸುರಗಳು ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಹೊಡೆದಾಡಿದ್ರಂತೆ. ಆದರೆ ಇದೆಲ್ಲವೂ ಬರೋದಕ್ಕಿಂತ ಹಿಂದೆ ಒಂದು ಬಂತು, ವಿಷ ಬಂತು. ಅದು ಬಂದಾಗ ಎಲ್ಲರೂ ಅಲ್ಲಿಂದ ರನ್ನಿಂಗ್ ರೇಸ್ ಮಾಡಿದ್ರು. ಅವರು ಶುರು ಮಾಡಿದಂತಹ ರನ್ನಿಂಗ್ ರೇಸ್ ಹೋಗಿ ಮುಗಿದಿದ್ದು ಶ್ರೀ ಕೈಲಾಸದಲ್ಲಿ. ಅವಾಗ ಎಲ್ಲರೂ ಹೋಗಿ ಭಗವಂತನಿಗೆ ಶರಣಾಗತಿ ಮಾಡಿದಂತೆ ಒಬ್ಬರು ನನಗೆ ವಿಷ ಬೇಕು ಅಂತ ಹೇಳಿ ಕೇಳಿಲ್ಲ. ಆದರೆ ಆ ಸಮಯದಲ್ಲಿ ನೀನು ಅವರು ಮುಂದೆ ಬಂದು ನಿಂತ್ಕೊಂಡು ಮಾ ಭೀಷ್ಟೆ ಅಂದರೆ ಯಾರು ಕೂಡ ಭಯ ಪಡಬೇಡಿ ಅಂತ ಹೇಳಿ ಆ ಒಂದು ವಿಷವನ್ನು ಕುಡಿದಿಯಲ್ಲ, ಅಂತಹ ಸ್ವಾಮಿಯನ್ನೇ ನಾವು ಸುರಿಸೋಣ ಅಂತ ಹೇಳಿ ನೀಲಕಂಠ ದೀಕ್ಷಿತರು ಹೇಳ್ತಾರೆ. ಅಂತಹ ಸ್ವಾಮಿನೇ ನಮ್ಮ ಸ್ವಾಮಿ. ಅಂದರೆ ಸುಖ ಇರುವಾಗ ಇರೋದು ದೊಡ್ಡದಲ್ಲ, ದುಃಖ ಬಂದಾಗ ಯಾರು ನಿಜವಾದ ಉಪಕಾರವನ್ನು ಮಾಡ್ತಾರೋ ಅವರೇ ನಿಜವಾಗ್ಲೂ ನಮಗೆ ಹತ್ತಿರ ಇರತಕ್ಕಂಥವ್ರು ಅಂತ ಹೇಳಿ. ಅಮೃತಕ್ಕಾಗಿ ಭಗವಂತ ಬರಲಿಲ್ಲ, ಆದರೆ ವಿಷದ ಆ ಒಂದು ಪಾನವನ್ನು ಮಾಡಿದ್ರಲ್ಲ ಅವಾಗ ಎಂತಹ ಭಗವಂತ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಅದೇ ರೀತಿಯೇ ಇಲ್ಲಿ ಶಂಕರ ಭಗವತ್ಪಾದರು ನೀನು ಮಾಡಿರ್ತಕ್ಕಂಥ ಉಪಕಾರ ಸಾಲದೆ, ಆ ವಿಷ ಬಂತು, ವಿಷ ಬಂದಿದ್ದ ಕೂಡಲೇ ನೀನು ಕರದಲ್ಲಿ ಅದನ್ನು ಧರಿಸಿದೆ, ಅದನ್ನು ಧರಿಸಿ ನೀನು ಅದನ್ನು ಸ್ವೀಕರಿಸ್ಬಿಟ್ಟೆ. ನಿಕ್ಷಿಪ್ತಂ ಗರಲಂ ಗಲೆ ನ ಗಿಲಿತಂ ನ ಉದ್ಗೀರ್ಣಮೇವತ್ವಯ, ಅದನ್ನು ನೀನು ನುಂಗುಲೂ ಇಲ್ಲ, ಅದನ್ನು ಉಗುಳ್ಳೂ ಇಲ್ಲ. ಶಿವಪಾದಾದಿ ಕೇಶಾಂತರು ನನ್ನ ಸ್ತೋತ್ರದಲ್ಲಿ ತುಂಬ ಚೆನ್ನಾಗಿ ಆಚಾರ್ಯ ವರ್ಣಿಸ್ತಾರೆ. ಸಂಭ್ರಾಂತಾಯ ಶಿವಾಯ ಪತಿವಿಲಯಭಿಯ ಸರ್ವಲೋಕೋಪತಾಪಾತ್ ಸಂವಿಜ್ಞಸ್ಯಾಪಿ ವಿಷ್ಣೋಃ ಸರಭಸಮುಭಯೋಃ ವಾರಣ ಪ್ರೇರಣಾಭ್ಯಾಂ ಮಧ್ಯೆ ತ್ರೈಶಂಕವೀಯಾಂ ಅನುಭವತಿ ದಶಾಂ ಯತ್ರ ಹಾಲಾಹಲೋಷ್ಮಾ ಸೋಯಂ ಸರ್ವಾಪದಾಂ ನಃ ಶಮಯತು ನಿಚಯಂ ನೀಲಕಂಠಸ್ಯ ಕಂಠಃ ಅಂತ ಹೇಳಿ ಹೇಳ್ತಾರೆ. ಆ ವಿಷವನ್ನು ಹೀಗೆ ಸ್ವಾಮಿ ತಗೊಂಡ, ಅವ ಹಾಗೆ ಬಾಯಲ್ಲಿ ಹಾಕೊಂಡ,
ಹಾಕೊಂಡು ಆ ಸಮಯದಲ್ಲಿ ದೇವಿ ಹೋಗಿ ಭಗವಂತನ ಕಂಠವನ್ನು ಹಿಡಿದ್ಲಂತೆ. ದೇವಿಗೆ ಯಾವ ಭಯವೂ ಇಲ್ಲ. ಅಲ್ಲಿ ಸೌಂದರ್ಯ ಲಹರಿಯಲ್ಲಿ ಆ ಒಂದು ಪರಮೇಶ್ವರ ವಿಷದ ಪಾನವನ್ನು ಮಾಡಿದ್ನಲ್ಲ, ಅದು ಯಾತಕ ಗೊತ್ತಾವ ಜನನಿ ತಾಟಂಕ ಮಹಿಮಾ ಎಂಬುದಾಗಿ ಶಂಕರ ಭಗವತ್ಪಾದರು ಹಾಗೆ ಹೇಳ್ತಾರೆ. ದೇವಿಗೆ ಯಾವ ಭಯವೂ ಇಲ್ಲ, ಯಾಕೆ ದೇವಿಯ ಹೆಸರೇ ಸರ್ವಮಂಗಲ. ಎಲ್ಲರೂ ಆ ದೇವಿಯನ್ನೇ ಪ್ರಾರ್ಥನೆ ಮಾಡ್ತಾರೆ. ಇಂದಿಗೂ ನಾವು ನೋಡ್ತೀವಿ, ಮದುವೆ ಮಾಡೋದಕ್ಕಿಂತ ಹಿಂದೆ ಗೌರಿ ಪೂಜೆ ಮಾಡ್ತಾರೆ. ಆ ಕಾರಣ ದೇವಿ ಸರ್ವಮಂಗಲಿಯಾಗಿರತಕ್ಕಂಥ ಕಾರಣ ಅವಳಿಗೆ ಯಾವ ತಾಪವೂ ಇಲ್ಲ. ಆದರೆ ಸ್ವಾಮಿ ಅದನ್ನು ಕುಡಿದ್ರೆ ಆ ಸ್ವಾಮಿಯ ಉದರದಲ್ಲಿರ್ತಕ್ಕಂಥ ಲೋಕಗಳಿಗೆಲ್ಲ ಅದು ದೊಡ್ಡ ತೊಂದರೆನ ಉಂಟು ಮಾಡುತ್ತೆ. ಯಾಕಂದರೆ ಅವನೇ ವಿಶ್ವರೂಪಿಯಾಗಿರತಕ್ಕಂತಹ ಕಾರಣ. ಆ ಕಾರಣ ದೇವಿ ಹೋಗಿ ಆ ಒಂದು ಕಂಠವನ್ನು ಹಿಡಿದ್ಲಂತೆ. ಆ ಕಾರಣ ಅದನ್ನು ಸ್ವಾಮಿ ನುಂಗಲಿಲ್ಲ. ಸರಿ ಅದನ್ನು ಗುಗುಲು ಬಿಡೋಣ ಅಂತ ಹೇಳಿದ್ರೆ, ಸರ್ವಲೋಕೋಪತಾಪಾತ್ ಸಂವಿಜ್ಞಸ್ಯಾಪಿ ವಿಷ್ಣೋ ಸರ್ವಸ ಉಭಯೋ ವಾರಣ ಪ್ರೇರಣಾಭ್ಯಾಂ. ಅಂದರೆ ಅಲ್ಲಿ ಪಾರ್ವತಿ ದೇವಿ ವಾರಣ ಮಾಡ್ತಾ ಇದ್ದಾಳೆ, ನೀವು ಅದನ್ನು ಸ್ವೀಕರಿಸಬೇಡಿ ಸ್ವೀಕರಿಸಬೇಡಿ ಸ್ವೀಕರಿಸಬೇಡಿ. ಆದರೆ ನಾರಾಯಣ ಪ್ರೇರಣೆ ಮಾಡ್ತಾ ಇದ್ದಾನೆ, ಅದನ್ನು ಸ್ವೀಕರಿಸಬೇಡಿ ಸ್ವೀಕರಿಸಬೇಡಿ ಅಂತ ಹೇಳಿ. ಸ್ವೀಕರಿಸಬೇಡಿ ಅಂತ ಹೇಳಿ ಪಾರ್ವತಿ ಹೇಳ್ತಾ ಇದ್ದಾಳೆ, ಸ್ವೀಕರಿಸಬೇಡಿ ಅಂತ ಹೇಳಿ ನಾರಾಯಣ ಹೇಳ್ತಾ ಇದ್ದಾರೆ. ಇವಾಗ ಏನು ಮಾಡೋದು ಅಂತ ಹೇಳಿ ಅಂದ್ಕೊಂಡು ಅದನ್ನು ಮಧ್ಯದಲ್ಲೇ ಇಟ್ಕೊಂಡ್ಬಿಟ್ನಂತೆ. ಅದು ಒಂದು ತ್ರಿಶಂಕುವಿನ ಸ್ವರ್ಗದಂತೆ ಸ್ವಾಮಿಯ ಕಂಠದಲ್ಲಿ ನಿಂತುಬಿಡ್ತು. ಮಧ್ಯೆ ತ್ರೈಶಂಕವೀಯಾಂ ಅನುಭವತಿ ದಶಾಂ ಯತ್ರ ಹಾಲಾಹಲೋಷ್ಮ ಸೋಯಂ ಸರ್ವಾಪದಾಂನಃ ಶಮಯತು ನಿಚಯಂ ನೀಲಕಂಠಸ್ಯ ಕಂಠಃ. ಅಂತಹ ತ್ರಿಶಂಕುವಿನಂತೆ ಇರತಕ್ಕಂಥ ವಿಷವನ್ನು ಉಳ್ಳಂತಹ ಸ್ವಾಮಿಯ ಕಂಠ ನಮ್ಮ ಎಲ್ಲ ಪಾಪಗಳನ್ನು ಎಲ್ಲ ಆಪತ್ತುಗಳನ್ನು ಹೋಗಲಾಡಿಸಲಿ ಅಂತ ಹೇಳಿ ಶಂಕರ ಭಗವತ್ಪಾದರು ಆ ಶಿವಪಾದಾದಿ ಕೇಶಾಂತರಣ ಸ್ತೋತ್ರದಲ್ಲಿ ಅತ್ಯದ್ಭುತವಾಗಿ ಪ್ರಾರ್ಥನೆ ಮಾಡ್ತಾರೆ. ಇದೆಲ್ಲೂ ಸ್ವಾಮಿ ಪರಾಕ್ರಮವನ್ನು ತೋರಿಸುತ್ತೆ. ಮತ್ತೆ ಮುಂದೆ ಹೇಳ್ತಾರೆ, ಕಿಂ ಬ್ರೂಮಸ್ತವ ಸಾಹಸಂ ಪಶುಪತೆ ಕಸ್ಯಾಸ್ತಿ ಶಂಭೋ ಭವದ್ಧೈರ್ಯಂ ಚೇದೃಶಮಾತ್ಮನ ಸ್ಥಿತಿರಿಯಂ ಚಾನ್ಯೇ ಕಥಂ ಲಭ್ಯತೆ ಭ್ರಶ್ಯದ್ದೇವಗಣಂ ತ್ರಸನ್ ಮುನಿಗಣಂ ನಶ್ಯತ್ ಪ್ರಪಂಚಂ ಲಯಂ ಪಶ್ಯನ್ ನಿರ್ಭಯ ಏಕ ಏವ ವಿಹರತ್ಯಾನಂದ ಸಾಂದ್ರೋ ಭವಾನ್. ಸೃಷ್ಟಿ ಸ್ಥಿತಿ ಸಂಹಾರ ತಿರೋಧಾನ ಅನುಗ್ರಹ ಎಂಬತಕ್ಕಂಥ ಪಂಚಕೃತ್ಯ ಪರಾಯಣನಾಗಿರತಕ್ಕಂತಹ ನೀನು ಸಂಪೂರ್ಣ ಪ್ರಪಂಚ ಅತಲ ವಿತಲ ಸುತಲ ತಲಾತಲ ಮಹಾತಲ ರಸಾತಲ ಪಾತಾಳ ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ ಎಲ್ಲವೂ ಕೂಡ ಮಹಾಪ್ರಳಯದಲ್ಲಿ ಕೊಚ್ಕೊಂಡು ಹೋಗ್ತಾ ಇರತಕ್ಕಂಥ ಸಮಯದಲ್ಲಿ ಆನಂದವಾಗಿ ಕೂತಿರ್ತೀಯ. ಸ್ವಲ್ಪ ವರ್ಷಗಳ ಹಿಂದೆ ಒಂದು ಕೇದಾರದಲ್ಲಿ ದೊಡ್ಡ ಫ್ಲಡ್ ಆಯ್ತಲ್ಲ, ಯೂಟ್ಯೂಬಲ್ಲಿ ಯಾವುದೋ ಒಂದು ವಿಡಿಯೋ ಇತ್ತು. ಅದೇನಂದ್ರೆ ಆ ಒಂದು ಗಂಗೆ ಹಾಗೆ ಜೋರಾಗಿ ಇಳಿದು ಬರ್ತಾ ಇದ್ದಾಳೆ. ಅದರ ಕೆಳಗಡೆ ಒಂದು ದೊಡ್ಡ ಶಿವನ ಒಂದು ಮೂರ್ತಿ, ಧ್ಯಾನಮಗ್ನವಾಗಿರತಕ್ಕಂಥ ಶಿವನ ಮೂರ್ತಿ. ಈ ಒಂದು ಗಂಗೆ ಹಾಗೇ ಒಂದು ಶಿವನ ಮೂರ್ತಿಯನ್ನು ಸುತ್ತಕೊಂಡು ಮತ್ತೆ ಕೆಳಗಡೆ ಹೋಗ್ತಾ ಇದ್ದಾರೆ, ಎಲ್ಲೋ ಹೊಡ್ಕೊಂಡು ಹೋಗ್ತಾ ಇದೆ. ಆದರೆ ಈ ಒಂದು ಮೂರ್ತಿ ಮಾತ್ರ ಹಾಗೇ ಆ ಸ್ಥಳದಲ್ಲಿದೆ. ಅದನ್ನು ನೋಡಿದಾಗ ನನಗೆ ಇದೇ ಶ್ಲೋಕ ಜ್ಞಾಪಕಕ್ಕೆ ಬಂತು. ಅಂದರೆ ಆ ಸ್ವಾಮಿಯ ಪರಾಕ್ರಮ ಅಂದರೆ ಅವಾಗಲೂ ಕೂಡ ಅವ ತನ್ನ ಸ್ಥಿತಿಯಲ್ಲೇ ಇರ್ತಾನೆ. ಆನಂದ ಸಾಂದ್ರೋ ಭವಾನ್, ಅವಾಗಲೂ ಆ ಒಂದು ಸ್ಥಿತಿಯನ್ನು ಬಿಟ್ಟು ಮಾರೋದಿಲ್ಲ ಅಂತ. ಅದು ಆ ಒಂದು ಸ್ವಾಮಿ ಪರಾಕ್ರಮ. ಆಮೇಲೆ ಯೋಗಕ್ಷೇಮ ದುರಂದರಸ್ಯ ಸಕಲ ಶ್ರೇಯ ಪ್ರದೋದ್ಯೋಗಿನೋ ದೃಷ್ಟಾದೃಷ್ಟ ಮತೋಪದೇಶ ಕೃತಿನೋ ಬಾಹ್ಯಾಂತರ ವ್ಯಾಪಿನಃ ಸರ್ವಜ್ಞಸ್ಯ ದಯಾಕರಸ್ಯ ಭವತಃ ಕಿಂ ವೇದಿತವ್ಯಂ ಮಯ ಶಂಭೋತ್ವಂ ಪರಮ ಅಂತರಂಗ ಇತಿ ಮೇ ಚಿತ್ತೇ ಸ್ಮರಾಮ್ಯನ್ವಹಂ. ನೀನು ಯೋಗಕ್ಷೇಮ ದುರಂದರ, ನಿನಗೆಲ್ಲವೂ ಗೊತ್ತಿದೆ. ನಾನು ನಿನಗೇನು ಹೇಳಬೇಕು? ನನ್ನ ಚಿತ್ತದಲ್ಲಿ ನನ್ನ ಸದಾಕಾಲ ಸ್ಮರಿಸ್ತೀನಿ. ಯೋಗ ಅಂತ ಹೇಳಿದ್ರೆ ಅಪ್ರಾಪ್ತಸ್ಯ ಪ್ರಾಪಣ ಯೋಗ. ಆಮೇಲೆ ಇನ್ನೇನು? ಅದರ ರಕ್ಷಣೆ ಇದೆ, ತದ್ ರಕ್ಷಣ, ಅದು ಕ್ಷೇಮ. ಈ ಎರಡನ್ನೂ ಸ್ವಾಮಿ ಮಾಡ್ತಾರೆ. ಯಾಕಂದರೆ ಶ್ರೀಕೃಷ್ಣನೇ ದೊಡ್ಡ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರಲ್ಲ, ಅನನ್ಯಾಶ್ಚಿಂತಯಂತೋಮ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನನ್ನೇ ಪ್ರಾರ್ಥನೆ ಮಾಡ್ತಾರೋ ಅವರ ಯೋಗಕ್ಷೇಮವನ್ನು ವಹಿಸೋದು ನನ್ನ ಕರ್ತವ್ಯ. ಮಚ್ಚಿತ್ತಾಹ ಮದ್ಗತ ಪ್ರಾಣಾಹ ಬೋಧಯಂತಃ ಪರಸ್ಪರಂ ಕಥಯಂತಿಚ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ಅಂತ ಹೇಳಿ ಸ್ವಾಮಿ ಹೇಳ್ತಾರಲ್ಲ, ಅಂತಹ ಆ ಒಂದು ಭಕ್ತರ ರಕ್ಷಣೆ ಇವನ ಆದ್ಯ ಕರ್ತವ್ಯ. ಅದರಲ್ಲಂತೂ ಸಂದೇಹವೇ ಇಲ್ಲ. ಆ ಕಾರಣ ನೀನೇ ಯೋಗಕ್ಷೇಮವನ್ನು ವಹಿಸತಕ್ಕಂಥವ, ನಿನಗೆಲ್ಲವೂ ಕೂಡ ಗೊತ್ತಿದೆ. ನಾನು ನನ್ನ ಚಿತ್ತದಲ್ಲಿ ನಿನ್ನ ಸದಾಕಾಲ ಸ್ಮರಿಸ್ತೀನಿ. ಆಮೇಲೆ ತುಂಬ ಅದ್ಭುತವಾಗಿರ್ತಕ್ಕಂಥ ಶ್ಲೋಕ ಇಲ್ಲಿ ಅವರು, ನಾನು ಒಂದು ಆಂತರಿಕ ಪುಣ್ಯಾಹ ವಾಚನೆ ಮಾಡ್ಕೊಳ್ತೀನಿ, ಈ ದೇಹ ಎಂಬತಕ್ಕಂಥ ದೇವಾಲಯಕ್ಕೆ ಪುಣ್ಯಾಹ ವಾಚನೆ ಮಾಡ್ಕೊಳ್ತೀನಿ ಎಂಬುದಾಗಿ ಹೇಳ್ತಾರೆ. ಭಕ್ತೋ ಭಕ್ತಿ ಗುಣಾವೃತೆ ಮುದವೃತ ಪೂರ್ಣೆ ಪ್ರಸನ್ನೆ ಮನಃಕುಂಭೆ ಸಾಂಬ ತವಾಂಘ್ರಿ ಪಲ್ಲವ ಯುಗಂ ಸಂಸ್ಥಾಪ್ಯ ಸಂವಿತ್ಫಲಂ ಸತ್ವಂ ಮಂತ್ರ ಮುದೀರಯನ್ ನಿಜ ಶರೀರಾಗಾರ ಶುದ್ಧಿಂ ವಹನ್ ಪುಣ್ಯಾಹಂ ಪ್ರಕಟೀಕರೋಮಿ ರುಚಿರಂ ಕಲ್ಯಾಣಮಾಪಾದಯನ್.
ಭಕ್ತನ ಮನಸ್ಸು ಎಂಬತಕ್ಕಂಥದ್ದು ಕುಂಭವಂತ. ಆ ಭಕ್ತನ ಮನಸ್ಸಲ್ಲಿರೋದು ಏನು ಅಂತ ಹೇಳಿದ್ರೆ ಈ ಶಿವಧ್ಯಾನದ ಮುಖಾಂತರ ಆನಂದ. ಅಂತಹ ಆನಂದವೇ ಆ ಕುಂಭದಲ್ಲಿರತಕ್ಕಂಥ ತೀರ್ಥ. ಅಂತಹ ಆ ಒಂದು ಕುಂಭವನ್ನು ಭಕ್ತಿ ಎಂಬತಕ್ಕಂತಹ ಸೂತ್ರ, ಸಂಸ್ಕೃತದಲ್ಲಿ ಗುಣ ಅನ್ನೋದಕ್ಕೆ ಸೂತ್ರ ಅಂದರೆ ದಾರ ಎಂಬತಕ್ಕಂಥ ಅರ್ಥವೂ ಇದೆ. ಅಂತಹ ಸೂತ್ರದಿಂದ, ಭಕ್ತಿ ಎಂಬತಕ್ಕಂಥ ಸೂತ್ರದಿಂದ ಆ ಒಂದು ಕುಂಭವನ್ನು ಸುತ್ತಿ, ಆಮೇಲೆ ಇನ್ನೇನು ಸ್ವಾಮಿಯ ಪಾದಗಳು ಎಂಬತಕ್ಕಂಥ ಚೂತ ಪಲ್ಲವ ಮಾವಿನ ಎಲೆಗಳನ್ನು ಅದರಲ್ಲಿಟ್ಟು, ಸಂಬಿತ್ ಎಂಬತಕ್ಕಂಥ ಫಲ, ಜ್ಞಾನ ಎಂಬತಕ್ಕಂಥ ಒಂದು ಫಲವನ್ನು ಇಟ್ಟು ಹೇಳ್ತಾರೆ, ಪುಣ್ಯಾಹಂ ಪ್ರಕಟೀಕರೋಮಿ ರುಚಿರಂ ಕಲ್ಯಾಣಮಾಪಾದಯಂ, ಶಿವ 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 ಅಂತ ಹೇಳ್ಕೊಡ್ತಾ ನಾನು ದೊಡ್ಡ ಆಂತರಿಕ ಪುಣ್ಯಾಹವಾಚರಣೆ ಮಾಡ್ಕೊಳ್ತೀನಿ. ಈ ದೇಹ ಎಂಬತಕ್ಕಂಥ ದೇವಾಲಯಕ್ಕೆ ಪುಣ್ಯಾಹವಾಚರಣೆ ಮಾಡ್ಕೊಳ್ತೀನಿ. ಹಾಗೆ ನಾವು ಮಾಡ್ಕೊಳ್ಳೋದ್ರ ಮುಖಾಂತರ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ ತ್ಯಜೇತ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್ ಎಂಬತಕ್ಕಂತಹ ಆ ಸೋಹಂ ಭಾವನೆಯ ಪೂಜೆ ಅದು ನಮಗೆ ಸಿದ್ಧಿಸುತ್ತೆ. ಆ ಕಾರಣ ನಾನು ಆ ಒಂದು ಪುಣ್ಯಾಹವಾಚರಣೆ ಮಾಡಿಕೊಳ್ಳುವುದರ ಮುಖಾಂತರ ನಾನು ನಿನ್ನ ಒಂದು ಪೂರ್ಣ ಅನುಗ್ರಹಕ್ಕೆ ಪಾತ್ರ ಆಗ್ತೀನಿ. ಈ ಒಂದು ಪುಣ್ಯಾಹವಾಚನೆ ಆಗಿರತಕ್ಕಂಥ ಕಾರಣ ದೇಹ ಎಂಬತಕ್ಕಂಥ ದೇವಾಲಯದಲ್ಲಿ ನೀನು ಸದಾಕಾಲ ನೆಲೆಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಇನ್ನೊಂದೆಡೆ ಹೇಳ್ತಾರೆ, ಮಾ ಗಚ್ಚತ್ವವಿತಸ್ತತೋ ಗಿರಿಶಭೋ ಮಯ್ಯೇವ ವಾಸಂ ಕುರು ಸ್ವಾಮಿನ್ ಆದಿಕಿರಾತ ಮಾಮಕಮನಃ ಕಾಂತಾರ ಸೀಮಾಂತರೇ ವರ್ತಂತೆ ಬಹುಶೋ ಮೃಗಾಮದಜುಷೋ ಮಾತ್ಸರ್ಯ ಮೋಹಾದಯಸ್ತಾನ್ ಹತ್ವಾ ಮೃಗಯ ವಿನೋದ ರುಚಿತಾ ಲಾಭಂ ಚ ಸಂಪ್ರಾಪ್ಸ್ಯಸಿ. ಅಪ್ಪ ಪರಮೇಶ್ವರ, ನೀನು ಅಲ್ಲಿ ಇಲ್ಲಿ ಹೋಗಬೇಡ. ಆದಿ ಕಿರಾತ ಮೂರ್ತಿಯಾಗಿರತಕ್ಕಂತಹ ನೀನು, ಅರ್ಜುನನಿಗಾಗಿ ಪಾಶುಪತಾಸ್ತ್ರ ಪ್ರದಾನವನ್ನು ಮಾಡಿದಂತಹ ನೀನು ಬೇಟೆಗಾಗಿ ಎಲ್ಲೆಲ್ಲೋ ಹೋಗಬೇಡ. ನನ್ನಲ್ಲೇ ಹಲವಾರು ದುಷ್ಟ ಮೃಗಗಳಿವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬತಕ್ಕಂಥ ಹಲವಾರು ರೀತಿಯಾದಂಥ ಮೃಗಗಳು, ಷಡ್ರಿಪುಗಳು, ಷಡ್ತಂತ್ರಗಳು, ಇವೆಲ್ಲ ದುಷ್ಟ ಮೃಗಗಳಾಗಿ ನನ್ನನ್ನು ಪೀಡಿಸ್ತಾ ಇದೆ. ಆ ಕಡೆ ನೀನು ಎಲ್ಲೋ ಹೋಗಿ ಬೇಟೆ ಆಡಬೇಡ, ನೀನು ನನ್ನಲ್ಲಿ ಬೇಟೆ ಆಡು. ಎಷ್ಟು ಒಳ್ಳೆ ಪ್ರಾರ್ಥನೆ. ಅಪ್ಪಿ ದೀಕ್ಷಿತರು ಚಿದಂಬರ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿರತಕ್ಕಂಥ ನಟರಾಜನನ್ನು ನೋಡಿ ಅವರು ತುಂಬ ಚೆನ್ನಾಗಿ ಒಂದು ಶ್ಲೋಕವನ್ನು ಹೇಳ್ತಾರೆ. ಮೌಲವು ಗಂಗಾ ಶಶಾಂಕವು ಕರಚರಣಯುಗೆ ಶೀತಲಾಂಗ ಭುಜಂಗಾ ವಾಮೇ ಭಾಗೇ ದಯಾರ್ದ್ರ ಹಿಮಗಿರಿತನಯ ಚಂದನಂ ಸರ್ವಗಾತ್ರೇ ಇತ್ತಂ ಶೀತಂ ಪ್ರಭೂತಂ ತವ ಕನಕಸಭಾನಾಥ ಓಢುಂ ಕ್ವ ಶಕ್ತಿ ಚಿತ್ತೆ ನಿರ್ವೇದ ತಪ್ತೆ ಯದಿ ಭವತಿ ನತೆ ನಿತ್ಯವಾಸೋ ಮದೀಯೇ ಅಂತ ಹೇಳಿ. ಅಪ್ಪ ಪರಮೇಶ್ವರ, ನಿನ್ನ ಒಂದು ಜಟೆಯಲ್ಲಿ ಶಶಾಂಕ ಅಂದರೆ ಚಂದ್ರ ಇದ್ದಾನೆ, ಅದೇ ರೀತಿ ಗಂಗೆಯೂ ಇದ್ದಾಳೆ. ಮೌಲವು ಗಂಗಾ ಶಶಾಂಕ, ಆಮೇಲೆ ಕರ ಚರಣಯುಗೆ ಶೀತಲಾಂಗ ಭುಜಂಗ, ನಿನ್ನ ಕೈಗಳಲ್ಲಿ ಕಾಲ್ಗಳಲ್ಲಿ ಶೀತಲವಾಗಿರತಕ್ಕಂಥ ದೇಹವುಳ್ಳಂತಹ ಸರ್ಪಗಳ ಎಲ್ಲೆಡೆಯಲ್ಲೂ ಕೂಡ ಇದೆ. ಶೀತಲಾಂಗ ಭುಜಂಗಾ ವಾಮೇ ಭಾಗೇ ದಯಾರ್ದ್ರ, ನಿನ್ನ ವಾಮಭಾಗದಲ್ಲಿ ದಯಾಸ್ವರೂಪಿಣಿಯಾಗಿರತಕ್ಕಂಥ ಪಾರ್ವತಿ ಸದಾಕಾಲ ಇದ್ದಾಳೆ. ಆ ಕಾರಣ ಅರ್ಧನಾರೀಶ್ವರನಾಗಿದ್ದೀಯಾ. ವಾಮೇ ಭಾಗೇ ದಯಾರ್ದ್ರ ಹಿಮಗಿರಿತನಯ ಚಂದನಂ ಸರ್ವಗಾತ್ರೆ ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಮುಖ್ಯ ಬಹುಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ ಅಂತೇಳಿ ಹಾಡಿದ್ರಲ್ಲ. ಹಾಗೆ ನೀನು ನಿನ್ನ ಶರೀರದಲ್ಲಿ ಆ ಒಂದು ಚಂದನ ಲೇಪನ ಮಾಡ್ಕೊಂಡಿದೀಯಾ. ಚಂದನಂ ಸರ್ವಗಾತ್ರೆ ಇತ್ತಂ ಶೀತಂ ಪ್ರಭೂತಂ, ಹೀಗಿರತಕ್ಕಂತಹ ಕಾರಣದಲ್ಲಿ ಶೈತ್ಯ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಚಂದ್ರಕಲೆಯೂ ಶೀತಲವಾಗಿರೋದು, ಗಂಗೆಯೂ ಶೀತಲವಾಗಿರೋದು, ನಿನ್ನ ಶರೀರದಲ್ಲಿರತಕ್ಕಂಥ ಸರ್ಪಗಳೂ ಶೀತಲವಾಗಿರತಕ್ಕಂಥದ್ದು, ವಾಮಭಾಗದಲ್ಲಿರತಕ್ಕಂಥ ದೇವಿಯೂ ಶೀತಲವಾಗಿರತಕ್ಕಂಥವಳು. ಇದು ಸಾಲದು ಅಂತ ಹೇಳಿ ಶರೀರದೆಲ್ಲ ಚಂದನ ಲೇಪನ ಬೇರೆ ಮಾಡ್ಕೊಂಡಿದೀಯಾ. ಇಷ್ಟು ಶೈತ್ಯರೊಂದಿಗೆ ಇರತಕ್ಕಂತಹ ನೀನು ಹೇಗೆ ತಾನೇ ಈ ಶೈತ್ಯವನ್ನು ಭರಿಸ್ತೀಯಾ. ಆ ಕಡೆ ನಾನೊಂದು ಹೇಳ್ತೀನಿ, ನೀನು ನಿರ್ವೇರದಿಂದ ತಪ್ತವಾಗಿರತಕ್ಕಂತಹ ನನ್ನ ಒಂದು ಚಿತ್ತದಲ್ಲಿ ವಾಸ ಮಾಡಿದ್ರೆ ನಿನಗೆ ಈ ಶೈತ್ಯದ ಬಾಧೆಯಿಂದ ಒಂದು ಸ್ವಲ್ಪ ರೆಮಿಡಿಯಲ್ ಮೆಷರ್ ಸಿಗತ್ತೆ. ಚಿತ್ತೆ ನಿರ್ವೇದ ತಪ್ತೆ ಯದಿ ಭವತಿ ನತೆ ನಿತ್ಯವಾಸೋ ಮದಿಯೇ. ಆ ಕಡೆ ನೀನು ನನ್ನ ಹೃದಯದಲ್ಲಿ ಸದಾ ಕಾಲ ವಾಸ ಮಾಡು. ನೀನು ಚಿತ್ ಸಭಾ ನಾಯಕ, ಇದೇ ಚಿತ್, ಇದೇ ಸಭಾ, ಈ ಸಭೆಯಲ್ಲಿ ನೀನು ಸದಾ ಕಾಲ ವಾಸ ಮಾಡಬೇಕೆಂಬುದಾಗಿ ಅಪ್ಪಿ ದೀಕ್ಷಿತರು ಪ್ರಾರ್ಥನೆ ಮಾಡ್ತಾರೆ. ಈ ಶ್ಲೋಕದಂತೆಯೇ ಆ ಪ್ರಾರ್ಥನೆ ಇದೆ ಎಂಬುದಕ್ಕಾಗಿ ಅದನ್ನು ಕೂಡ ಹೇಳಿದೆ. ನಂತರ ಹೇಳ್ತಾರೆ ಆಚಾರ್ಯರು, ಧೀಯಂತ್ರೇಣ ವಚೋ ಘಟೇನ ಕವಿತಾ ಕುಲ್ಯೋಪಕುಲ್ಯಾಕ್ರಮೈ
ಆನೀತೈಶ್ಚ ಸದಾಶಿವಸ್ಯ ಚರಿತಾಂಭೋರಾಶಿ ದಿವ್ಯಾಮೃತೈಃ ಹೃತ್ಕೇದಾರಯುತಾಶ್ಚ ಭಕ್ತಿಕಲಮಾ ಸಾಫಲ್ಯಮಾತನ್ವತೆ ದುರ್ಭಿಕ್ಷಾನ್ನಮ ಸೇವಕಸ್ಯ ಭಗವನ್ ವಿಶ್ವೇಶ ಭೀತಿ ಕುತಃ. ಹೇ ವಿಶ್ವೇಶ, ಧೀ ಯಂತ್ರೇಣ, ಬುದ್ಧಿ ಎಂಬತಕ್ಕಂತಹ ಯಂತ್ರದ ಮುಖಾಂತರ, ಆ ಬುದ್ಧಿ ಎಂಬತಕ್ಕಂಥ ರಾಟೆ, ಅದರ ಮುಖಾಂತರ, ಯಂತ್ರದ ಮುಖಾಂತರ, ವಚೋ ಘಟೇನ, ಮಾತುಗಳೆಂಬತಕ್ಕಂತಹ ಘಟದಿಂದ, ಕವಿತಾ ಕುಲ್ಯೋಪಕುಲ್ಯಾಕ್ರಮೈ, ಹಲವಾರು ರೀತಿಯಲ್ಲಿರತಕ್ಕಂಥ ಶ್ಲೋಕಗಳನ್ನು ನಾವಿಲ್ಲಿ ನೋಡ್ತೀವಿ. ಅವ್ರಿಗೆ ಎಷ್ಟು ಅಲಂಕಾರಗಳನ್ನು ಬೆಳೆಸಿದ್ದಾರೆ, ಎಷ್ಟು ಛಂದಸ್ಸನ್ನು ಬೆಳೆಸಿದ್ದಾರೆ. ಈ ಶಿವಾನಂದರಿಗೆ ಕೊನೆಯ ಶ್ಲೋಕದಲ್ಲಿ ನಾವು ಅದನ್ನು ನೋಡ್ತೀವಿ. ಅದನ್ನು ಹೇಳುವಾಗ ನಾನು ಹೇಳ್ತೀನಿ, ಕವಿತಾ ಕುಲ್ಯೋಪಕುಲ್ಯಾಕ್ರಮೈ, ಒಂದೊಂದು ಶ್ಲೋಕವು ಒಂದೊಂದು ರೀತಿಯಾದಂಥ ಮುಕ್ತಕ. ಸಂಸ್ಕೃತ ಸಾಹಿತ್ಯದಲ್ಲಿ ವೈದಿಕ ಸಾಹಿತ್ಯ, ಲೌಕಿಕ ಸಾಹಿತ್ಯ ಅಂತೇಳಿ, ಲೌಕಿಕ ಸಾಹಿತ್ಯವೇ ಕಾವ್ಯ ಸಾಹಿತ್ಯ. ಅದರಲ್ಲಿ ಶ್ರವ್ಯ ದೃಶ್ಯ ಭೇದಗಳಿವೆ. ಶ್ರವ್ಯದಲ್ಲಿ ಗದ್ಯಂ ಪದ್ಯಂ ಚಂಪೂಹು ಅಂತ ಇದೆ. ಅದರಲ್ಲಿರ್ತಕ್ಕಂಥ ಪದ್ಯದಲ್ಲಿ ಮಹಾಕಾವ್ಯಗಳು, ಖಂಡಕಾವ್ಯಗಳು, ಮುಕ್ತಕಗಳು ಅಂತ ಇದೆ. ಇಲ್ಲಿ ಶಿವಾನಂದಲ್ಲಿರತಕ್ಕಂಥ ಒಂದು ಶ್ಲೋಕ ಒಂದೊಂದು ಮುಕ್ತಕವಾಗಿದೆ. ಹೀಗೆ ಕವಿತಾ ಕುಲ್ಯೋಪಕುಲ್ಯಾಕ್ರಮೈ ಅಂದರೆ ಸತ್ಕವಿತೆ ಎಂಬತಕ್ಕಂತಹ ಕಾಲುವೆ, ಉಪಕಾಲುವೆಗಳ ಮೂಲಕ, ಆನೀತೈ ಅಂದರೆ ತಂದ, ಸದಾಶಿವಸ್ಯ ಚರಿತಾಂಭೋರಾಶಿ ದಿವ್ಯಾಮೃತೈ, ಸದಾಶಿವನ ಚರಿತ್ರೆ ಎಂಬತಕ್ಕಂತಹ ಸಾಗರದ ದಿವ್ಯೋದಕಗಳಿಂದ, ಹೃತ್ಕೇದಾರಯುತಾಶ್ಚ, ಹೃದಯವೆಂಬ ಗದ್ದೆಯಲ್ಲಿ ಬೆಳೆದಿರುವ, ಭಕ್ತಿ ಕಲಮಾಹ, ಭಕ್ತಿ ಎಂಬತಕ್ಕಂತಹ ಒಂದು ಕಲಮ. ವ್ರೀಹಿ ಎಂಬತಕ್ಕಂಥದ್ದು ಸಾಧಾರಣವಾಗಿರತಕ್ಕಂಥದ್ದೇ, ಅದೇ ಕಲಮ ಎಂಬತಕ್ಕಂಥದ್ದು ತುಂಬ ತುಂಬ ಫಲವತ್ತಾಗಿರತಕ್ಕಂಥದ್ದು. ಭಕ್ತಿ ಕಲಮಾಹ, ಭಕ್ತಿ ಎಂಬತಕ್ಕಂಥ ಭತ್ತದ ಪೈರುಗಳು. ಭಕ್ತಿ ಕಲಮ ಸಾಫಲ್ಯಂ ಆತನ್ವತೆ, ಸಫಲತೆಯನ್ನು ಹೊಂದುತ್ತವೆ. ಹೀಗಿರುವಾಗ ಸೇವಕಸ್ಯ ಮಮ, ನಿನ್ನ ಸೇವಕನಾದಂಥ ನನಗೆ, ದುರ್ಭಿಕ್ಷಾತ್, ದುರ್ಭಿಕ್ಷೆಯಿಂದ, ಭೀತಿ ಹೆದರಿಕೆ, ಕುತಃ ಎಲ್ಲಿಂದ ಬಂದಿತ್ತು? ಯಾಕಂದರೆ ದುರ್ಭಿಕ್ಷೆಯ ಭೀತಿನೇ ಇಲ್ಲ ಎಂಬುದಾಗಿ ಶಂಕರ ಭಕ್ತರು ತುಂಬ ಚೆನ್ನಾಗಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ಈ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿರತಕ್ಕಂತಹ ಮಲ್ಲಿಕಾರ್ಜುನರನ್ನು ನಾನು ಸದಾಕಾಲ ನಮಸ್ಕರಿಸ್ತೀನಿ ಅಂತ ಹೇಳಿ. ಅದೇನೇ ಶಿವಾನಂದ ಹರಿಗೆ 50ನೇ ಶ್ಲೋಕ. ಸಂಧ್ಯಾರಂಭ ವಿಜೃಂಭಿತಂ ಶ್ರುತಿ ಶಿರಸ್ಥಾನಾಂತರಾಧಿಷ್ಠಿತಂ ಸಪ್ರೇಮ ಭ್ರಮರಾಭಿರಾಮಮಸಕೃತ್ ಸದ್ವಾಸನಾಶೋಭಿತಂ, ಸಪ್ರೇಮ ಭ್ರಮರಾಭಿರಾಮಮಸಕೃತ್ ಸದ್ವಾಸನಾಶೋಭಿತಂ, ಭೋಗೀಂದ್ರಾಭರಣಂ ಸಮಸ್ತ ಸುಮನಃ ಪೂಜ್ಯಂ ಗುಣಾವಿಷ್ಕೃತಂ, ಸೇವೆ ಶ್ರೀಗಿರಿಮಲ್ಲಿಕಾರ್ಜುನ ಮಹಾಲಿಂಗಂ ಶಿವಾಲಿಂಗಿತಂ, ಶಿವೆಯಿಂದ ಆಲಿಂಗಿತವಾಗಿರತಕ್ಕಂತಹ ಮಲ್ಲಿಕಾರ್ಜುನ ಲಿಂಗವನ್ನು ನಾನು ನಮಸ್ಕರಿಸ್ತೀನಿ. ಸಮಯಾವಕಾಶದ ಅಭಾವದಿಂದ ನಾನು ಬರೀ ಕೊನೆಯ ಸಾಲಿನ ಅರ್ಥವನ್ನು ಮಾತ್ರ ಹೇಳ್ತಾ ಹೋಗ್ತಾ ಇದ್ದೆ. ಆಮೇಲೆ ಸ್ವಾಮಿ ವಿಭೂತಿ ಬಗ್ಗೆ ಮತ್ತೆ ಹೇಳುವಾಗ ಹೇಳ್ತಾರೆ, ಆದ್ಯಾಯಾಮಿತ ತೇಜಸೆ ಶ್ರುತಿ ಪದೈರ್ವೇದ್ಯಾಯ ಸಾಧ್ಯಾಯತೆ ವಿದ್ಯಾನಂದಮಯಾತ್ಮನೆ ತ್ರಿಜಗತ ಸಂರಕ್ಷಣೋದ್ಯೋಗಿನೆ ಧ್ಯೇಯಾಯಾಖಿಲ ಯೋಗಿಭಿ ಸುರಗಣೈರ್ಗೇಯಾಯ ಮಾಯಾವಿನೆ ಸಮ್ಯಕ್ ತಾಂಡವ ಸಂಭ್ರಮಾಯ ಜಟಿನೆ ಸೇಯಂ ನತಿಶಂಭವೇ. ಚೆನ್ನಾಗಿರತಕ್ಕಂಥ ತಾಂಡವದಲ್ಲಿ ಸಂಭ್ರಮಿಸತಕ್ಕಂತಹ ನಿನಗೆ ನನ್ನ ಈ ನಮಸ್ಕಾರಗಳಿರಲಿ ಎಂಬುದಾಗಿ ಅಲ್ಲೂ ಕೂಡ ನಟರಾಜರನ್ನು ನಮಸ್ಕರಿಸ್ತಾ ಆಮೇಲೆ ಅವರು ಹೇಳ್ತಾರೆ, ಸಂಧ್ಯಾ ಘರ್ಮ ದಿನಾತ್ಯಯೋ ಹರಿಕರಾಘಾತ ಪ್ರಭೂತಾನಕಧ್ವಾನೋ ವಾರಿದ ಗರ್ಜಿತಃ ದಿವಿಷದಾಂ ದೃಷ್ಟಿಚ್ಚಟಾ ಚಂಚಲ ಭಕ್ತಾನಾಂ ಪರಿತೋಷ ಬಾಷ್ಪ ವಿತತಿ ವೃಷ್ಟಿರ್ಮಯೂರಿ ಶಿವ ಯಸ್ಮಿನ್ ಉಜ್ವಲ ತಾಂಡವಂ ವಿಜಯತೆ ತಂ ನೀಲಕಂಠಂ ಭಜೆ ಅಂತ ಹೇಳಿ ನಾನು ನೀಲಕಂಠನನ್ನ ಸ್ಮರಿಸ್ತೀನಿ ಎಂಬುದಾಗಿ ಹೇಳ್ತಾರೆ ಒಂದೆಡೆ. ಆ ಶ್ಲೋಕ ತುಂಬ ಚೆನ್ನಾಗಿದೆ. ಸಂಧ್ಯಾ ಘರ್ಮ ದಿನಾತ್ಯಯೋ ಅಂದರೆ ಸಂಧ್ಯೆ ಎಂಬತಕ್ಕಂಥದ್ದು ಆ ದಿನದ ಅಂತ್ಯವಾಗಿರತಕ್ಕಂತಹ ಆ ವೇಳೆ, ಅಂದರೆ ಬಿಸಿಲಿನ ಕಾಲ ಇದೆಯಲ್ಲ, ಬಿಸಿಲಿನ ಕಾಲ ಮುಗಿದಿರೋದು ಸಂಧ್ಯಾಕಾಲವಂತೆ. ಸಂಧ್ಯಾ ಘರ್ಮ ದಿನಾತ್ಯಯೋ. ಆಮೇಲೆ ಇನ್ನೇನು ಅಂತ ಹೇಳಿದ್ರೆ, ಹರಿಕರಾಘಾತ ಪ್ರಭೂತಾನಕಧ್ವಾನ ಅಂದರೆ ವಿಷ್ಣುವಿನ ಕೈಯಿಂದ ಮದ್ದಳವನ್ನು ನುಡಿಸ್ತಾ ಇದ್ದಾನೆ. ಅಂದರೆ ವಿಷ್ಣು ತನ್ನ ಕೈಯಿಂದ ಮದ್ದಳ ನುಡಿಸ್ತಾ ಇದ್ದಾನೆ. ಆ ಕಾರಣ ವಿಷ್ಣುವಿನ ಕೈಯ
ಹೊಡೆತದಿಂದ ಉಂಟಾದ ಮೃದಂಗಗಳ ಧ್ವನಿ ಅದು ಹೇಗಿದೆ ಅಂತ ಹೇಳಿದ್ರೆ ವಾರಿದ ಗರ್ಜಿತಂ. ವಾರಿದ ಅಂತ ಹೇಳಿದ್ರೆ ಮೇಘ, ವಾರಿದ ಗರ್ಜಿತಂ ಅದು ಆ ಮೇಘಗಳ ಗರ್ಜನೆಯಂತೆ ಇದೆಯಂತೆ. ದಿವಿಷದ ದೃಷ್ಟಿ ಚಟ ಚಂಚಲ. ಹೀಗೆ ಸ್ವಾಮಿ ಆನಂದ ತಾಂಡವನ್ನ ಮಾಡ್ತಾ ಇರಲು ದೇವತೆಗಳೆಲ್ಲರೂ ಕೂಡ ನೋಡ್ತಾ ಇದ್ದಾರಂತೆ. ಹೀಗೆ ನೋಡ್ತಾ ಇದ್ದಾರೆ, ಸ್ವಲ್ಪ ಕಣ್ಣು ಮುಚ್ತಾ ಇದ್ದಾರೆ, ಸ್ವಲ್ಪ ಕಣ್ಣು ತೆಗಿತಾ. ದೃಷ್ಟಿ ಚಟ ಚಂಚಲ, ಅದೇನೇ ಆ ಒಂದು ಚಂಚಲವಾಗಿರತಕ್ಕಂತಹ ಮಿಂಚಿನಂತೆ ಇದೆಯಂತೆ. ದೃಷ್ಟಿ ಚಟ ಚಂಚಲ. ಆಮೇಲೆ ಭಕ್ತಾನಾಂ ಪರಿತೋಷ ಬಾಷ್ಪ ವಿತತಿ ವೃಷ್ಟಿ. ಅಲ್ಲಿರತಕ್ಕಂಥ ಭಕ್ತರೆಲ್ಲರೂ ಕೂಡ ಆ ಸ್ವಾಮಿಯ ನಾಟ್ಯವನ್ನು ನೋಡ್ತಾ ಆನಂದ ನಟನ ಪ್ರಕಾಶಂ ಚಿತ್ಸಭೇಷಂ ಆಶ್ರಯಾಮಿ ಶಿವಕಾಮ ವಲ್ಲೀಶಂ ಅಂತ ಹೇಳಿ ಅವರೆಲ್ಲರೂ ಕೂಡ ಹಾಗೆ ಹಾಡ್ತಾ ಇದ್ದಾರೆ. ಆ ಹಾಗೆ ಹಾಡ್ತಾ ಹಾಡ್ತಾ ಅವರ ಕಣ್ಣಿಂದ ಹಾಗೆ ಧಾರೆಯಾಗಿ ಕಣ್ಣೀರು ಬರ್ತಾ ಇದೆ ಅಂತೆ. ಅದೇನೇ ವೃಷ್ಟಿ ಅಂತ. ನೋಡಿ, ಬೇಸಿಗೆಯ ಕೊನೆ ಸಂಧ್ಯಾಕಾಲ, ನಾರಾಯಣ ನುಡಿಸತಕ್ಕಂತಹ ಮೃದಂಗದ ಧ್ವನಿ, ಮೇಘದ ಗರ್ಜನೆ, ದೇವತೆಗಳ ನೋಡುವಿಕೆ ಅಂದರೆ ಅವರು ಕಣ್ಣನ್ನು ಮುಚ್ಚೋದು ತೆಗೆಯೋದು, ಅದೇನೇ ಮಿಂಚು. ಇದನ್ನು ನೋಡ್ತಾ ಆನಂದ ಪಡ್ತಾ ಇರತಕ್ಕಂಥ ಭಕ್ತರ ಕಣ್ಣಿಂದ ಬರತಕ್ಕಂಥ ಕಣ್ಣೀರು ಮಳೆ. ಇದರಲ್ಲಿ ಶಿವ ಮಯೂರಿ ಅಂದರೆ ಹೆಣ್ಣು ನವಿಲಾಗಿ ಇರತಕ್ಕಂತಹ ಶಿವೆಯನ್ನ ಇಲ್ಲಿ ಹೆಣ್ಣು ನವಿಲಿಗೆ ಹೋಲಿಸ್ತಾ ಇದ್ದಾರೆ. ಅವಳು ತನ್ನ ಲಾಸ್ಯವನ್ನು ತೋರಿಸ್ತಾ ಇದ್ದಾಳಂತೆ. ಹೀಗಿರತಕ್ಕಂತಹ ಸಮಯದಲ್ಲಿ ಯಸ್ಮಿನ್ ಅಂದರೆ ಯಾವನಲ್ಲಿ ಉಜ್ವಲ ತಾಂಡವಂ ಪ್ರಕಾಶಮಾನವಾದ ಆ ತಾಂಡವ ನೃತ್ಯವು ವಿಜಯತೆ ಶೋಭಿಸುತ್ತದೆಯೋ ತಮ್ ನೀಲಕಂಠಂ ಭಜೆ. ಅಂತಹ ಆ ನೀಲಕಂಠನನ್ನು ನಾನು ಸದಾಕಾಲ ಸ್ಮರಿಸುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಇನ್ನೆರಡು ಪದ್ಯಗಳನ್ನು ಹೇಳ್ತಾ ನಾನು ಮುಕ್ತಾಯವನ್ನು ಮಾಡಿಕೊಳ್ತಾ ಇದ್ದೀನಿ. ಅಂಕೋಲಂ ನಿಜ ಬೀಜ ಸಂತತಿರಯಸ್ಕಾಂತೋಪಲಂ ಸೂಚಿಕ ಸಾಧ್ವಿ ನೈಜ ವಿಭುಂ ಲತಾಕ್ಷಿತಿರುಹಂ ಸಿಂಧುಸ್ಸರಿದ್ವಲ್ಲಭಂ ಪ್ರಾಪ್ನೋತಿ ಹ ಯಥಾ ತಥಾ ಪಶುಪತೆ ಪಾದಾರವಿಂದದ್ವಯಂ ಚೇತೋ ವೃತ್ತಿರುಪೇತ್ಯ ತಿಷ್ಠತಿ ಸದಾ ಸಾ ಭಕ್ತಿರುತ್ಯುಚ್ಯತೆ ಅಂತ. ತುಂಬ ಒಳ್ಳೆಯ ಶ್ಲೋಕ ಇದು. ನಿಜ ಬೀಜ ಸಂತತಿ ಅಂದರೆ ತನ್ನ ಬೀಜಗಳ ಸಮೂಹವು. ಅಂಕೋಲಂ ಅಂಕೋಲ ವೃಕ್ಷವನ್ನೇ ಸದಾಕಾಲ ಆಶ್ರಯಿಸುವಂತೆ ಇರುತ್ತದೆ. ಅಂದರೆ ಅಂಕೋಲ ವೃಕ್ಷ ಅಂತೇಳಿ ಒಂದು ವೃಕ್ಷ, ಅಂತಹ ಒಂದು ಅಂಕೋಲ ವೃಕ್ಷದ ಬೀಜಗಳಿದೆಯಲ್ಲ, ಮಳೆಗಾಲದಲ್ಲಿ ಅಂಕೋಲ ವೃಕ್ಷವನ್ನೇ ಹೋಗಿ ಅಂಟ್ಕೊಡುತ್ತೆ. ಇದು ಅಂಕೋಲ ವೃಕ್ಷದ ಒಂದು ಮಹತ್ವ. ಅಂಕೋಲಂ ನಿಜ ಬೀಜ ಸಂತತಿ. ಅದೇ ರೀತಿ ಕಬ್ಬಿಣದ ಸೂಜಿ ಇದೆಯಲ್ಲ, ಸೂಚಿಕ ಅಯಸ್ಕಾಂತೋಪಲಂ. ಸೂಜಿ ಅಯಸ್ಕಾಂತ ಮ್ಯಾಗ್ನೆಟ್ ಎಂಬುದು ಇದ್ದರೆ ಅವಾಗ ಮ್ಯಾಗ್ನೆಟ್ ಹತ್ರ ಹೋಗಿ ಅಂಟ್ಕೊಳ್ಳುತ್ತೆ. ಇಫ್ ಇಟ್ ಇಸ್ ದೇರ್ ವಿತಿನ್ ದ ವಿಸಿನಿಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ವಿಲ್ ಗೋ ಅಂಡ್ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಮ್ಯಾಗ್ನೆಟ್. ಆ ಕಾರಣ ಅಯಸ್ಕಾಂತೋಪಲಂ ಸೂಚಿಕ ಸಾಧ್ವಿ ನೈಜ ವಿಭುಂ. ಅದೇ ರೀತಿ ಒಂದು ಪತಿವ್ರತ ಸ್ತ್ರೀ ಇದ್ದಾಳಲ್ಲ, ಅವಳು ಸದಾಕಾಲ ತನ್ನ ಗಂಡನನ್ನೇ ಆಶ್ರಯಿಸ್ತಾಳೆ. ಲತಾ ಕ್ಷಿತಿರುಹಂ. ಅದೇ ರೀತಿ ಒಂದು ಲತೆ ಕ್ಷಿತಿರುಹ ಅಂದರೆ ಒಂದು ಮರವನ್ನೇ ಆಶ್ರಯಿಸುತ್ತೆ. ಸಿಂಧು ಸರಿದ್ವಲ್ಲಭಂ. ಹೇಗೆ ಸಿಂಧು ಒಂದು ನದಿ ಸರಿದ್ವಲ್ಲಭನಾಗಿರತಕ್ಕಂಥ ಸಮುದ್ರವನ್ನೇ ಸದಾಕಾಲ ಆಶ್ರಯಿಸುತ್ತೋ, ಯಥಾ ಪ್ರಾಪ್ನೋತಿ ತಥಾ ಚೇತೋ ವೃತ್ತಿ ಮನೋವ್ಯಾಪಾರವು. ಪಶುಪತೇ ಶಿವನ ಪಾದಾರವಿಂದದ್ವಯಂ ಅದು ಅಂತ ಹೇಳಿದ್ರೆ ಪಾದ ಕಮಲಗಳನ್ನು ಉಪೇತ್ಯ ಹೊಂದಿ ಸದಾ ಯಾವಾಗಲೂ ತಿಷ್ಠತಿ ಇರುತ್ತದೆಯೋ ಸಾ ಭಕ್ತಿ ಉಚ್ಯತೆ. ಅದನ್ನೇ ಭಕ್ತಿ ಎಂಬುದಾಗಿ ಹೇಳಲ್ಪಟ್ಟಿದೆ ಅಂತ ಹೇಳಿ. ಇದರಲ್ಲಿರತಕ್ಕಂಥ ಸೂಕ್ಷ್ಮ ಏನು ಅಂತ ಹೇಳಿದ್ರೆ, ಆ ಅಂಕೋಲ ಮರದ ಬೀಜ ಇದೆಯಲ್ಲ, ಅದು ಅಂಕೋಲ ವೃಕ್ಷವನ್ನು ಒಂದು ಕಾಲದಲ್ಲಿ ಮಾತ್ರ ಆಶ್ರಯಿಸುತ್ತೆ. ಅದು ಎಲ್ಲ ಕಾಲದಲ್ಲಿ ಹೋಗಿ ಅಂಟ್ಕೊಳ್ಳೋದಿಲ್ಲ. ಮಳೆಗಾಲದಲ್ಲಿ ಮಾತ್ರ ಅಂಕೋಲ ವೃಕ್ಷದ ಬೀಜ ಅಂಕೋಲ ವೃಕ್ಷವನ್ನು ಹೋಗಿ ಅಂಟ್ಕೊಳ್ಳುತ್ತೆ. ಆ ಕಾರಣ ಅದು ಕಾಲಬಾಧಿತ. ನಾನು ಶಿವರಾತ್ರಿ ಬಂದರೆ ಮಾತ್ರ ಶಿವಪೂಜೆ ಮಾಡ್ತೀನಿ, ಏನಾದರೂ ವಿಶೇಷತೆ ಇದ್ದರೆ ಮಾತ್ರ ನಾನು ಭಗವಂತನ ಪೂಜೆ ಮಾಡ್ತೀನಿ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿ ಆಗ ಮಾತ್ರ ಪೂಜೆ ಮಾಡತಕ್ಕಂಥ ಅದು ಆಗ್ತದೆ ಕಾಲಬಾಧಿತವಾಗಿರತಕ್ಕಂಥದ್ದು. ಆಮೇಲೆ ಇನ್ನೂ ಏನು ಅಂತ ಹೇಳಿದ್ರೆ, ಅಯಸ್ಕಾಂತೋಪಲಂ ಸೂಚಿಕ ಅಂತ ಹೇಳಿ ಹೇಳಿದ್ರಲ್ಲ, ಒಂದು
ಸೂಜಿ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇದ್ದರೆ ಮಾತ್ರ ಮ್ಯಾಗ್ನೆಟ್ ಹತ್ರ ಹೋಗಿ ಅಟ್ರಾಕ್ಟ್ ಆಗುತ್ತೆ, ಇಲ್ಲದ್ರೆ ಅದು ಅಟ್ರಾಕ್ಟ್ ಆಗೋದಿಲ್ಲ. ಆ ಕಾರಣ ಅದು ದೇಶಬಾಧಿತ. ಆಮೇಲೆ ಮುಂದೆ ಏನು ಅಂತ ಹೇಳಿದ್ರೆ, ಸಾಧ್ವಿ ನೈಜ ವಿಭುಂ, ಒಂದು ಸಾಧ್ವಿ ನೈಜ ವಿಭುವನ್ನು ಸದಾಕಾಲ ಆಶ್ರಯಿಸೋದು. ಅದು ಯಾತಕ್ಕೆ ಅಂತ ಹೇಳಿದ್ರೆ ನಿಮಿತ್ತ ಬಾಧಿತ, ಅದು ನಿಮಿತ್ತ ಬಾಧಿತವಾಗಿರತಕ್ಕಂಥದ್ದು. ಅಂದರೆ ಅವರು ನನ್ನ ಗಂಡ, ಆ ಕಾರಣ ಅವರನ್ನೇ ಆಶ್ರಯಿಸಬೇಕೆಂಬತಕ್ಕಂಥ ಒಂದು ಕಾರಣ. ಆ ಕಾರಣದೊಂದಿಗೆ ಒಂದು ಪತಿವ್ರತೆ ತನ್ನ ಗಂಡನನ್ನು ಆಶ್ರಯಿಸ್ತಾಳೆ, ಆ ಕಾರಣ ಅದು ನಿಮಿತ್ತ ಬಾಧಿತ. ಲತಾ ಕ್ಷಿತಿರಹಂ, ಒಂದು ಲತೆ ಕ್ಷಿತಿರಹ, ಒಂದು ಮರವನ್ನು ಆಶ್ರಯಿಸುತ್ತೆ. ಸದಾಕಾಲ ಮರದೊಂದಿಗೇನೇ ಲತೆ ಇದ್ರೂ ಕೂಡ ಅದಕ್ಕೆ ಸಾಮೀಪ್ಯ ಇರುತ್ತೆ ಹೊರತು ಸಾಯುಜ್ಯ ಸಿಗೋದಿಲ್ಲ. ಆ ಕಾರಣ ಸಾಮೀಪ್ಯ ಮಾತ್ರ ಇದೆ. ಸಿಂಧು ಸರಿದ್ವಲ್ಲಭಂ, ಆದರೆ ಈ ನದಿಗಳೆಲ್ಲ ಸರಿದ್ವಲ್ಲಭನಾಗಿರ್ತಕ್ಕಂಥ ಸಾಗರವನ್ನು ಹೋಗಿ ಸೇರುವಾಗ ಅದು ಸಾಯುಜ್ಯವನ್ನೇ ಪಡ್ಕೊಳ್ಳುತ್ತೆ. ಅಂತಹ ಆ ಒಂದು ಸಾಯುಜ್ಯ ಇದೆಯಲ್ಲ, ಅದು ತುಂಬ ತುಂಬ ಮುಖ್ಯವಾಗಿರತಕ್ಕಂಥದ್ದು. ಅಂತಹ ಆ ಒಂದು ಸಾಯುಜ್ಯದೊಂದಿಗೆ ಇರತಕ್ಕಂಥದ್ದೇ ಭಕ್ತಿ. ಸೋಪಾನ ಕ್ರಮದಲ್ಲಿ ಹೇಳ್ತಾ ಇದ್ದಾರೆ. ಅದು ಮೊದಲು ಕಾಲಬಾಧಿತವಾಗಿರುತ್ತೆ, ಆಮೇಲೆ ದೇಶಬಾಧಿತ ಆಗುತ್ತೆ, ಆಮೇಲೆ ನಿಮಿತ್ತ ಬಾಧಿತ ಆಗುತ್ತೆ, ಆಮೇಲೆ ಸಾಮೀಪ್ಯ, ಆಮೇಲೆ ಸಾಯುಜ್ಯ. ಹೀಗೆ ಬರತಕ್ಕಂಥದ್ದೇ ಭಕ್ತಿ ಎಂಬುದಾಗಿ ಶಂಕರ ಭಗವತ್ಪಾದರು ಹೇಳ್ತಾ, ಅಪ್ಪ ನನ್ನಲ್ಲಿ ಜಡತ್ವ ಇಲ್ಲ, ಜಡತ ಪಶುತ ಕಲಂಕಿತ ಕುಟಿಲ ಚರತ್ವಂ ಚ ನಾಸ್ತಿಮೈ ದೇವ ಅಸ್ತಿ ಯತಿ ರಾಜಮೌಲೆ ಭವದಾಭರಣಸ್ಯ ನಾಸ್ಮಿ ಕಿಂ ಪಾತ್ರಂ. ನನ್ನ ಹತ್ರ ಯಾವುದೇ ರೀತಿಯಾದಂಥ ಜಡತ ಇಲ್ಲ. ನಾನು ಜಡತ್ವರೊಂದಿಗೆ ಇದ್ದಿದ್ರೆ ನಿನ್ನ ಕೈಲಿ ಒಂದು ಧನುಸ್ಸಾಗಾದರೂ ಇರ್ತಾ ಇದ್ದೆ. ಯಾಕಂದರೆ ನೀನು ಮೇರು ಪರ್ವತವನ್ನು ನಿನ್ನ ಕೈಯಲ್ಲಿ ಧನುಸ್ಸಾಗಿ ಮಾಡಿಕೊಂಡೆ. ನನ್ನ ಹತ್ರ ಜಡತ ಇಲ್ಲ, ಆ ಕಾರಣ ನಾನು ಹಾಗಿರೋದಕ್ಕೂ ಸಾಧ್ಯ ಇಲ್ಲ. ಸರಿ, ಹೋಗಿ ನನ್ನ ಹತ್ರ ಪಶುತ್ವ ಇಲ್ಲ, ಹಾಗಿದ್ರೆ ನಾನು ನಂದಿಕೇಶ್ವರನಾಗಿರ್ತಾ ಇದ್ದೆ, ಹಾಗೂ ನಾನು ಇರೋದಕ್ಕೆ ಸಾಧ್ಯ ಇಲ್ಲ. ಅದೇ ಕುಟಿಲ ಚರತ್ವ, ಸರ್ಪಗಳು ಓಡಾಡತಕ್ಕಂಥ ರೀತಿಯಲ್ಲಿ ನನ್ನಿಂದ ಓಡಾಡೋದಕ್ಕಾಗೋದಿಲ್ಲ, ಆ ಕಾರಣ ಕುಟಿಲ ಚರತ್ವವೂ ಇಲ್ಲ. ಚ ನಾಸ್ತಿಮೈ ದೇವ ಅಸ್ತಿ ಯದಿ ರಾಜಮೌಲೆ ಭವದಾಭರಣಸ್ಯ ನಾಸ್ಮಿ ಕಿಂ ಪಾತ್ರಂ. ಹೀಗಿದ್ರೆ ನಿನ್ನ ಒಂದು ಆಭರಣಕ್ಕೆ ನಾನು ಕೂಡ ಪಾತ್ರ ಆಗ್ತಾ ಇರಲಿಲ್ವೇ ಅಂತ ಹೇಳ್ತಾ ಕೊನೆಯಲ್ಲಿ ಹೇಳ್ತಾರೆ, ಸರ್ವಾಲಂಕಾರಯುಕ್ತಾಂ ಸರಳ ಪದಯುತಾಂ ಸಾಧುವೃತ್ತಾಂ ಸುವರ್ಣಾಂ ಸದ್ಭಿಃ ಸಂಸ್ತೂಯಮಾನಾಂ ಸರಸಗುಣಯುತಾಂ ಲಕ್ಷಿತಾಂ ಲಕ್ಷಣಾಢ್ಯಾಂ ಉದ್ಯದ್ಭೂಷಾ ವಿಶೇಷಾಂ ಉಪಗತ ವಿನಯಾಂ ದ್ಯೋತಮಾನಾರ್ಥರೇಕಾಂ ಕಲ್ಯಾಣೀಂ ದೇವಗೌರಿ ಪ್ರಿಯ ಮಮ ಕವಿತಾ ಕನ್ಯಕಾಂ ತ್ವಂ ಗೃಹಾಣ ಅಂತ ಹೇಳಿ. ಹೇ ಗೌರಿ ಪ್ರಿಯನೇ, ಹೇ ದೇವ, ಸರ್ವಾಲಂಕಾರಯುಕ್ತ ಅಂದರೆ ಎಲ್ಲ ಅಲಂಕಾರಗಳೊಂದಿಗೆ ಕೂಡಿರತಕ್ಕಂಥ ಅವರಿಗೆ ಒಂದು ಸನ್ಯಾಸಿ ಒಂದು ಕವಿತಾ ಕನ್ಯೆಯನ್ನು ಪರಮೇಶ್ವರನಿಗೆ ಸಮರ್ಪಣೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಅಂದರೆ ಎಲ್ಲ ವಿಧವಾದಂಥ ಅಲಂಕಾರಗಳಿಂದ ಕೂಡಿರತಕ್ಕಂಥ, ಇದರಲ್ಲಿ ಶ್ಲೇಷ ಅಲಂಕಾರ ಚೆನ್ನಾಗಿ ಎದ್ದು ಕಾಣಿಸುತ್ತೆ. ಸರ್ವಾಲಂಕಾರಯುಕ್ತ, ಎಲ್ಲ ಅಲಂಕಾರಗಳೊಂದಿಗೆ ಕೂಡಿರತಕ್ಕಂಥ ವಧು ಎಂಬುದು ಒಂದು ಅರ್ಥ. ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಶಿವಾನಂದಲಹರಿಯಲ್ಲಿ ನಾವು ಉಪಮಾ, ರೂಪಕ, ಉತ್ಪ್ರೇಕ್ಷ, ಅತಿಶಯ, ಸಸಂದೇಹ, ವ್ಯಾಜಸ್ತುತಿ, ವ್ಯಾಜನಿಂದ, ಸಾವಯವ ರೂಪಕ, ಹೀಗೆ ಹಲವಾರು ಅಲಂಕಾರಗಳನ್ನು ನಾವಿಲ್ಲಿ ಕಾಣುತ್ತೇವೆ. ಸರ್ವಾಲಂಕಾರಯುಕ್ತ ಸರಳ ಪದಯುತ, ಶಬ್ದಗಳೆಲ್ಲ ತುಂಬ ಸರಳವಾಗಿದೆ, ಸರಳವಾಗಿರತಕ್ಕಂಥ ಪದಪ್ರಯೋಗ. ವೈದರ್ಭಿ ಶೈಲಿ ತುಂಬ ಸರಳವಾದಂಥ ಶೈಲಿ. ಹಾಗಿರತಕ್ಕಂಥ ತುಂಬ ಸರಳವಾದಂತಹ ಶೈಲಿಯಲ್ಲೇ ಶಿವಾನಂದ ಲಹರಿಯ ರಚನೆ ಆಗಿದೆ. ಸರಳ ಪದಯುತ. ಆಮೇಲೆ ಸರಳ ಪದಯುತ ಎಂಬುದಕ್ಕೆ ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ, ನೇರಾಗಿ ಹೆಜ್ಜೆ ಹಾಕುವ ಅಂತ ಹೇಳಿ. ವಧುವಿಗೆ ಸಂಬಂಧಪಟ್ಟು ನೇರಾಗಿ ಹೆಜ್ಜೆ ಹಾಕುವ, ಕಾವ್ಯಕ್ಕೆ ಸಂಬಂಧಪಟ್ಟು ಸರಳವಾಗಿರತಕ್ಕಂಥ ಪದಗಳುಳ್ಳ. ಸಾಧು ವೃತ್ತ ಅಂತ ಹೇಳಿದ್ರೆ ಒಳ್ಳೆಯ ನಡತೆಯುಳ್ಳ. ಅದಕ್ಕೆ ಇನ್ನೊಂದು ಅರ್ಥ, ವೃತ್ತ ಅಂತ ಹೇಳಿದ್ರೆ ಛಂದಸ್ಸು ಅಂತೇಳಿ ಅರ್ಥ. ಒಳ್ಳೆಯ ಛಂದಸ್ಸಿನಿಂದ ಕೂಡಿರತಕ್ಕಂತಹ. ಇದರಲ್ಲಿ ನಾವು ನೋಡಿದ್ರೆ ಶಿಖರಣಿ, ಶಾರ್ದೂಲ ವಿಕ್ರೀಡಿತ, ಸುಮಾರು 27 ಶ್ಲೋಕಗಳು ಶಿಖರಣಿ ವೃತ್ತದಲ್ಲೇ ಇದೆ. ನಂತರ ಶಾರ್ದೂಲ ವಿಕ್ರೀಡಿತ ಬರುತ್ತೆ. ಆಮೇಲೆ ಹಾಗೆ ಸ್ರಗ್ಧರ, ಮಾಲಿನಿ, ಅದೇ ಪುಷ್ಪಿತಾಗ್ರ, ವಸಂತ ತಿಲಕ, ಆರ್ಯ ಮುಂತಾದಂತಹ ಅದ್ಭುತ ಛಂದಸ್ಸಿನಲ್ಲಿ ಎಲ್ಲ ಶ್ಲೋಕಗಳ ರಚನೆ ಆಗಿದೆ. ಆ ಕಾರಣ ಸಾಧುವೃತ್ತ. ಆಮೇಲೆ ಇನ್ನೇನು ಸುವರ್ಣ ಅಂದರೆ ಉತ್ತಮವಾಗಿರ್ತಕ್ಕಂಥ ಅಕ್ಷರಗಳು ಉಳ್ಳ. ಸುವರ್ಣ ಒಳ್ಳೆಯ ಮೈಕಾಂತಿ ಉಳ್ಳ ವಧು. ಸದ್ಭಿಹಿ, ಸಜ್ಜನರಿಂದ, ಸಂಸ್ತೂಯಮಾನ ಅಂತೇಳಿ ಹೊಗಳಲ್ಪಡುತ್ತಿರುವ. ಸರಸ ಗುಣಯುತ, ರಸ ಮತ್ತು ಗುಣಗಳಿಂದ ಕೂಡಿದ. ಸಕಲ ಗುಣಗಳು ಕೂಡ ಈ ಒಂದು ಶಿವಾನಂದ ಲಹರಿಯಲ್ಲಿದೆ.
ಎಂಬುದನ್ನು ನಾವು ನೋಡ್ಬೋದು. ಇದರಲ್ಲಿ ಓಜಸ್ಸಿದೆ, ಪ್ರಸಾದ ಇದೆ, ಮಾಧುರ್ಯ ಇದೆ. ಹೀಗೆ ಒಂದು ಒಳ್ಳೆಯ ಕಾವ್ಯಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಗುಣಗಳು ಶಿವಾನಂದ ಲಹರಿಯಲ್ಲಿದೆ. ಸರಸ ಗುಣಯುತಾಂ ಲಕ್ಷಿತಾಂ ಲಕ್ಷಣಾಢ್ಯಾಂ ಅಂದರೆ ವಿದ್ವಜ್ಜನರ ಲಕ್ಷ್ಯವನ್ನು ಸೆಳೆದ ದರ್ಶನೀಯಳಾದ ಲಕ್ಷಣಾಢ್ಯಾಂ ಒಳ್ಳೆಯ ಕಾವ್ಯ ಲಕ್ಷಣಗಳಿಂದ ಕೂಡಿದ ಒಂದು ವಧುವಿಗೆ ಹೇಳುವಾಗ ಸಾಮುದ್ರಿಕ ಲಕ್ಷಣದಿಂದ ಕೂಡಿರತಕ್ಕಂಥವಳಾಗಿದ್ದಾಳೆ ಆ ಒಂದು ವಧು. ನಾಟ್ಯಶಾಸ್ತ್ರದಲ್ಲಿ ಭರತಮುನಿ ಒಂದು ಒಳ್ಳೆಯ ಕಾವ್ಯಕ್ಕೆ 36 ಲಕ್ಷಣಗಳಿರಬೇಕು ಎಂಬುದಾಗಿ ಹೇಳ್ತಾರೆ. ಅಂತಹ ಆ 36 ಲಕ್ಷಣಗಳನ್ನು ಕೂಡ ನಾವಿಲ್ಲಿ ವಿಶೇಷವಾಗಿ ನೋಡ್ಬೋದು. ಆ ಕಾರಣ ಲಕ್ಷಿತಾಂ ಲಕ್ಷಣಾಢ್ಯಾಂ ಉದ್ಯದ್ಭೂಷಾ ವಿಶೇಷ ಅಂದರೆ ಹಲವಾರು ಭೂಷಣಗಳಿಂದ ಚೆನ್ನಾಗಿ ತೋರತಕ್ಕಂತಹ ಅಂದರೆ ಒಳ್ಳೆಯ ಕಾವ್ಯ ಧರ್ಮಗಳುಳ್ಳ ಉದ್ಯದ್ಭೂಷಾ ವಿಶೇಷ ಉಪಗತ ವಿನಯ ಅಂದರೆ ವಿಶೇಷವಾಗಿರತಕ್ಕಂಥ ನೀತಿಯಿಂದ ಕೂಡಿರುವ ಇದು ಒಂದರ್ಥ. ಆಮೇಲೆ ತುಂಬ ವಿನಯದೊಂದಿಗಿರುವ ಇದು ಇನ್ನೊಂದರ್ಥ. ದ್ಯೋತಮಾನಾರ್ಥ ರೇಖಾಂ ಧ್ವನ್ಯರ್ಥದಿಂದ ಶೋಭಿಸುವ ದ್ಯೋತಮಾನಾರ್ಥ ರೇಖಾಂ ಸ್ಪಷ್ಟವಾದಂತಹ ಧನರೇಖೆಯುಳ್ಳ ಕಲ್ಯಾಣೀಂ ಮಂಗಳಕರ ಗುಣಗಳಿಂದ ಕೂಡಿದ ಮಮ ನನ್ನ ಕವಿತಾ ಕನ್ಯಕಾಂ ಈ ಕವಿತಾ ಕನ್ಯಕೆಯನ್ನು ತ್ವಂ ಗೃಹಾಣ ನೀನು ಸ್ವೀಕರಿಸು ಎಂಬುದಾಗಿ ತುಂಬ ಅತ್ಯದ್ಭುತವಾಗಿ ಹೀಗೆ ಈ ಶಿವಾನಂದ ಲಹರಿಯ ರಚನೆಯನ್ನು ಆಚಾರ್ಯರು ಮಾಡಿದ್ದಾರೆ. ಇದನ್ನು ನಾವು ಅನುದಿನ ಅನುಸಂಧಾನ ಮಾಡಿದ್ರೆ ಅದರಲ್ಲಿರ್ತಕ್ಕಂತಹ ಆನಂದ ಅದು ಮಾತಿನಲ್ಲಿ ಹೇಳತಕ್ಕಂಥದ್ದಲ್ಲ. ಹಲವಾರು ಶ್ಲೋಕಗಳಿದೆ. ಸಮಯಾವಕಾಶದ ಅಭಾವದಿಂದ ಸ್ಥಾಲೀಪುಲಕ ನ್ಯಾಯದಂತೆ ನಾವು ಒಂದು ಕೆಲವು ಶ್ಲೋಕಗಳು ಅದರಲ್ಲಿರ್ತಕ್ಕಂಥ ಒಂದು ಕೆಲವು ಅರ್ಥಗಳನ್ನು ಮಾತ್ರ ಸವಿಯೋದಕ್ಕಾಯಿತು. ಒಂದು ಪಾತ್ರೆಯಲ್ಲಿ ಅನ್ನ ಪೂರ್ಣವಾಗಿ ಬೆಂದಿದೆಯಾ ಇಲ್ವಾ ಅಂತ ಹೇಳಿ ನೋಡೋದಕ್ಕೆ ನಾವು ಎಲ್ಲ ಅನ್ನದ ಅಗಳನ್ನು ತೆಗೆದು ನೋಡುವಂಥ ಅವಶ್ಯಕತೆ ಇಲ್ಲ. ಒಂದು ಅಗಳನ್ನ ನೋಡಿದ್ರೂ ಕೂಡ ಅದು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸ್ವಲ್ಪ ಶ್ಲೋಕಗಳನ್ನಾದರೂ ನಾವು ಸವಿದ್ರೆ ಶಿವಾನಂದ ಲಹರಿಯಂತೆ ಇರತಕ್ಕಂಥ ಇನ್ನೂ ಹಲವಾರು ಕಾವ್ಯಗಳನ್ನು ಶಿವಾನಂದ ಲಹರಿಯನ್ನು ಓದುತ್ತಾ ನಮ್ಮ ಜೀವನವನ್ನು ಸಾಫಲ್ಯ ಮಾಡಿಕೊಳ್ಳತಕ್ಕಂತಹ ಭಾಗ್ಯ ನಮ್ಮದಾಗುತ್ತೆ ಎಂಬತಕ್ಕಂಥ ಭಾವನೆಯೊಂದಿಗೆ ಇದನ್ನು ಇಲ್ಲಿ ಈ ಸಭೆಯ ಮುಂದೆ ಸಮರ್ಪಿಸಿದೆವು. ಇದರಲ್ಲಿ ಏನಾದರೂ ದೋಷಗಳಿದ್ದಲ್ಲಿ ಹಂಸಕ್ಷೀರ ನ್ಯಾಯದಂತೆ ಕ್ಷೀರವನ್ನು ಸ್ವೀಕರಿಸಿ ನೀರವನ್ನು ಪರಿಹರಿಸಬೇಕೆಂಬುದಾಗಿ ಸಭೆಯಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾ ಅಧ್ಯಕ್ಷರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇದನ್ನೆಲ್ಲ ಆಯೋಜನೆ ಮಾಡತಕ್ಕಂಥ ಮಿಥಿಕ್ ಸೊಸೈಟಿಯ ಎಲ್ಲ ಸದಸ್ಯರಿಗಳಿಗೂ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಇದರಲ್ಲಿ ಉಪಸಂಹಾರ ಮಾಡ್ತೇನೆ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಎಲ್ಲರಿಗೂ ನಮಸ್ಕಾರ. ಇವತ್ತು ಯಾರ ಸ್ಮೃತಿಯಲ್ಲಿ ಈ ಎರಡು ಅತ್ಯಂತ ಉದ್ಬೋಧಕವಾದಂತಹ ಭಾಷಣಗಳು ನಡೆದಿದೆ, ಮಾತುಗಳು, ಅವರ ಆ ಪುಣ್ಯಾತ್ಮರಿಗೆ ಮತ್ತೊಮ್ಮೆ ಸಭಾಮುಖದಲ್ಲಿ ಅತ್ಯಂತ ಹೃತ್ಪೂರ್ವಕವಾದಂತಹ ಶ್ರದ್ಧಾಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸಿ ಎರಡೇ ಎರಡು ಮಾತನ್ನು ಹೇಳ್ತೇನೆ. ಅವ್ರ ಭಾಷಣ ಅಂದ್ಬಿಟ್ರು ಅದು ಭೀಷಣ ಅಂತ ಕೇಳಿಸಿರ್ಬೇಕು ನಿಮಗೆ ಅಂತ ಕಾಣುತ್ತೆ. ಯಾಕೆಂದರೆ 1:45 ಆಗ್ತಾ ಇದೆ. ಇದು ನೀವು ನೋಡಿರಬಹುದು, ನಮ್ಮ ಮುರಳೀಧರ ಶರ್ಮರಿಗೆ ವೈದುಷ್ಯ ಇದೆ, ವಾಗ್ಧೋರಣೆ ಇದೆ, ನಿಷ್ಠೆ ಇದೆ, ಭಾಷಾ ಪ್ರಭುತ್ವ ಇದೆ. ಇಷ್ಟೆಲ್ಲ ಇದ್ದ ಮೇಲೆ 1 ಗಂಟೆಯಲ್ಲಿ 100 ಶ್ಲೋಕಗಳ ಸ್ವಾರಸ್ಯವನ್ನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಎಷ್ಟೋ ಅಷ್ಟು ಹೇಳಿದ್ದಾರೆ. ಅದರ ಮುಂದೆ ಈ ಸೀರೀಸ್ ಅಂತ ಹೇಳ್ತೀವಲ್ಲ, ಧಾರಾರೂಪವಾಗಿ ಅನೇಕ ಭಾಷಣಗಳನ್ನು ಅವರು ಮಾಡಬಹುದು. ತುಂಬ ಅಪರೂಪದ ವಿದ್ವಾಂಸರು ನಮ್ಮ ಮುರಳೀಧರ ಶರ್ಮ. ನನಗೆ ಆತ್ಮೀಯರು, ತುಂಬ ಅವರಲ್ಲಿ ನನಗೆ ಗೌರವ ಭಾವ ಇದೆ. ಚಿಕ್ಕವರಾದರೂ ಕೂಡ ನಾನು ಅವರನ್ನು ತುಂಬ ಆದರದಿಂದ ಕಾಣ್ತೇನೆ. ಇವಾಗ ನೀವೆಲ್ಲ ನೋಡಿರೋ ಹಾಗೆ ನಮ್ಮ ಎದುರುಗಡೆ ಕೂತಿರುವಂಥ ಮುರಳೀಧರ ಶರ್ಮರನ್ನು ಹೇಗೆ ವರ್ಣಿಸ್ಬೋದು ಅಂತ ಹೇಳಿದ್ರೆ, ಈಸ್ ಎ ಪ್ರಾಕ್ಟೀಸಿಂಗ್ ಸನಾತನಿ ಅಂತ. ಇವಾಗ ಈ ಪದ ಬಂದಿದೆ. ನಾವು ಯಾರು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ನಮ್ಮ ಧರ್ಮ, ನಮ್ಮ ಅದಕ್ಕೆ ಬೇಕಾಗಿರುವಂತಹ ಯಾವ ವಿಶೇಷಗಳಿದೆ ಅಂದರೆ ಆಚಾರ ನಿಷ್ಠೆ, ಅದು ಯಾವುದನ್ನು ಬಹುಶಃ ಸರಿಯಾದ ರೀತಿಯಲ್ಲಿ ಪಾಲಿಸೋದಿಲ್ಲ. ಆದರೆ ನಮ್ಮ ಮುರಳೀಧರ ಶರ್ಮರನ್ನು ನೋಡಿದ್ರೆ ನನಗನ್ಸುತ್ತೆ ಈಸ್ ಎ ಪ್ರಾಕ್ಟೀಸಿಂಗ್ ಸನಾತನಿ. ಅದರಿಂದಲೇ ಆ ನಿಷ್ಠೆ ಅವರಲ್ಲಿ ಇರೋದರಿಂದ, ಶ್ರದ್ಧೆ ಅವರಲ್ಲಿ ಇರೋದರಿಂದ ಆ ಮಾತು ಅನ್ನೋದು ಅಷ್ಟು ಮನೋಹರವಾದಂಥ ರೀತಿಯಲ್ಲಿ ಧೋರಣೆಯಾಗಿ ಬರ್ತಾ ಇದೆ.
ಈಗ ಅವರು ಹೇಳಿದ್ರು, ಇದರಲ್ಲಿ ಒಂದೇ ಒಂದು ವಿಷಯ ಹೇಳಿ ನಿಲ್ಲಿಸ್ತೀನಿ, ಭಾಷಣ ಅಲ್ಲ ಇದು. ಅವರು ಮನಸ್ಸನ್ನು ಎತ್ತುಕೊಳ್ತಾನೆ, ಮಚ್ಚೇದೋ ಹರದಭುವಿ ಶಿವಾನಂದ ಲಹರಿ ಅಂತ ಮೊದಲು ಬರುತ್ತೆ. ನನ್ನ ಮನಸ್ಸೆಂಬ ಹರದ ಕೊಳದಲ್ಲಿ ಆ ಶಿವಾನಂದ ಲಹರಿ ಹಾಗೇ ಬೀಳಲಿ, ಹಾಗೇ ಅಲಂಕೃತವಾಗಲಿ ಅಂತ ಹೇಳಿದ್ರು. ಇಲ್ಲಿ ಲಹರಿ ಅಂತ ಹೇಳಿದ್ರೆ ಲಹರಿಗಳು ಅನೇಕ, ಅದರಿಂದ ಒಂದೆರಡು ಲಹರಿಗಳನ್ನು ಮಾತ್ರ ಅವರು ಹೇಳಿದ್ದಾರೆ. ಇಲ್ಲಿ ಈ ಮನಸ್ಸನ್ನು ಪಕ್ವಗೊಳಿಸುವಂತಹ ಒಂದು ಅನೇಕ ವಿಚಾರಗಳು ಈ ಶಿವಾನಂದ ಲಹರಿಯಲ್ಲಿ ಇದೆ. ಇದರಲ್ಲಿ ತುಂಬ ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ಪರಮಾನಂದವನ್ನು, ಆನಂದವನ್ನು ಅನುಭವಿಸೋದಕ್ಕೆ ಮನಸ್ಸನ್ನು ಸಿದ್ಧಗೊಳಿಸಬೇಕು. ಆ ಮನಸ್ಸು ಒಂದಲ್ಲ ಎರಡಲ್ಲ, ಅದಕ್ಕೆ ನಾನಾ ಮುಖಗಳಿದೆ. ಮನವೆಂಬ ಮರ್ಕಟ ಅಂತ ನಮಗೆ ಸ್ಪಷ್ಟವಾಗೇ ಇದೆ. ನಿಮಗೆ ಇದನ್ನು ನಾನು ಹೇಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಸಮಯ ಇಲ್ಲ, ನಂಬರ್ ಮಾತ್ರ ಹೇಳ್ತೀನಿ. ಇಲ್ಲಿ ಆ ಮನಸ್ಸು ಅನ್ನೋದನ್ನು, ಅದರ ಎಷ್ಟು ಮುಖಗಳಿದೆ ಅನ್ನೋದನ್ನು 23 ಥರದಲ್ಲಿ ಹೇಳಿದ್ದಾರೆ. ಎತ್ಕೊಳ್ತಾ ಮಚ್ಚೇತೋ ಶಿವಾನಂದ ಮಚ್ಚೇತೋ ಹೃದಭುವಿ ಅಂತ, ಅಂದರೆ ನನ್ನ ಚೇತಸ್ಸು ಒಂದು ಕೊಳ ಅಂತ. ನಾನು ಇದನ್ನು ಪೂರ್ತಿ ಅಧ್ಯಯನ ಮಾಡಿ ಇದರಲ್ಲಿ ಲಿಸ್ಟ್ ಮಾಡಿ ಇನ್ನೂ ಎಲ್ಲೆಲ್ಲೋ ಭಾಷಣಗಳು ಮಾಡಿದಾಗ ಈ ಅಂಶವನ್ನು ಸ್ಪಷ್ಟಗೊಳಿಸಿದೆ. ಇದರಲ್ಲಿ ಚೇತಶ್ಚೋರ ಅಂತ ಬರುತ್ತೆ, ಕಪಿ ಅಂತ ಒಂದು, ಚೋರ ಅಂದರೆ ಕಳ್ಳ ಅಂತ ಹೇಳಿ. ಹಾಗೆ ಕಾಂತಾರ, ಮನಃ ಕಾಂತಾರ ಅವರು ಹೇಳಿದ್ರು, ನಮ್ಮನ್ನಲ್ಲೇ ಈ ಬೇಟೆ ಆಡು ಅಂತ. ಹೀಗೆ ಮನಸ್ಸನ್ನು, ಅದರ ಅನೇಕ ವಿಕೃತ ಮುಖಗಳನ್ನು, ನಾನಾ ಉಪಮೆಗಳನ್ನು, ನಾನಾ ರೂಪಕಗಳನ್ನು ಬಳಸಿ ತುಂಬ ಸೊಗಸಾದಂತಹ ರೀತಿಯಲ್ಲಿ ಆಚಾರ್ಯರು ಹೇಳಿದ್ದಾರೆ. ಇದು ಮನಸ್ಸು ಯಾವ ರೀತಿಯಲ್ಲಿ ನಾವು ಗಮನ ಇಟ್ಕೊಂಡು ಅದನ್ನು ನೇರವಾಗಿ ಆನಂದದ ಕಡೆಗೆ ಕೊಂಡೊಯ್ಯಬೇಕು ಅನ್ನೋದಕ್ಕೆ ಒಂದು ದಾರಿ ದೀಪವಾಗಿದೆ ಅಂತಲೇ ಹೇಳ್ಬೋದು. ಇದು ತುಂಬ ಗಹನವಾದ ರೀತಿಯಲ್ಲಿ, ಗಂಭೀರವಾದಂಥ ರೀತಿಯಲ್ಲಿ ಅಧ್ಯಯನ ಮಾಡಬೇಕಾಗಿರುವಂಥ ವಿಚಾರ. ನಾನು ಒಂದೆರಡು ಮಾತನ್ನು ಸಮಯ ಇದ್ದರೆ ಹೇಳೋಣ ಅಂತ ಬಂದೆ, ಆದರೆ ಈಗ ಸಮಯ ಆಗ್ತಾ ಇರೋದ್ರಿಂದ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಇವತ್ತು ಶಿವಾನಂದ ಲಹರಿಯ ಬಗ್ಗೆ ಇವರು ಮಾತಾಡಿರೋದು ಮುರಳೀಧರ ಶರ್ಮರು ತುಂಬ ಶ್ಲಾಘ್ಯವಾಗಿತ್ತು. ಎಲ್ಲರಿಗೂ ಕೂಡ ಕೇಳೋದಕ್ಕೆ ತುಂಬ ಹಿತವಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದ ಹಾಗೆ ಅವರ ವೈದುಷ್ಯ, ವಾಗ್ಧೋರಣೆಯ ಜೊತೆಗೆ ಅವರ ನಿಷ್ಠೆ. ನಾನು ಇನ್ನೊಂದು ಶಿವಾನಂದ ಇವರಿಗೆ, ನಮ್ಮ ಶರ್ಮರಿಗೆ ಹೇಳ್ತಾ ಇದ್ದೀನಿ, ಇವತ್ತು ಹರಿಕತೆ ತುಂಬ ಇಲ್ಲ, ಕೆಲವರು ಮಾತ್ರ ಮಾಡ್ತಾ ಇದ್ದಾರೆ. ಅವರಿಗೆ 5 ಭಾಷೆ ಬರುತ್ತೆ: ಕನ್ನಡ, ಇಂಗ್ಲೀಷ್, ಮಲಯಾಳಂ, ತಮಿಳು ಮತ್ತು ಹಿಂದಿ. ಸಂಸ್ಕೃತ ಅಂತೂ ಇದ್ದೇ ಇದೆ. ಹೀಗೆ ಅನೇಕ ಭಾಷಾ ವಲ್ಲಭರವರು. ಅದರ ಜೊತೆಗೆ ಸಂಗೀತನೂ ಚೆನ್ನಾಗಿ ಬರುತ್ತೆ, ಶಾಸ್ತ್ರಗಳನ್ನು ಓದಿದ್ದಾರೆ. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಈಸ್ ಎ ಪ್ರಾಕ್ಟೀಸಿಂಗ್, ನಿಷ್ಠಾವಂತರಾದಂತಹ ಸನಾತನ ವಿದ್ವಾಂಸರು ಅವರು. ಆದ್ದರಿಂದ ನೀವು ನಿಮ್ಮ ಈ ಉಪನ್ಯಾಸ ವೃತ್ತಿಯ ಜೊತೆಗೆ ಹರಿಕತೆಯನ್ನು ಕೂಡ ಆರಂಭಿಸಬಹುದು. ಇನ್ನೂ ಚಿಕ್ಕ ವಯಸ್ಸು, ಉತ್ತಮವಾದಂಥ, ಯಾಕೆಂದರೆ ಹರಿಕತೆಗೆ ಬೇಕಾಗಿರುವಂಥದ್ದು ನಿಷ್ಠೆ, ಸಾಹಿತ್ಯ ಪರಿಚಯ ಮತ್ತು ವಾಗ್ಧೋರಣೆ ಮತ್ತು ಸಂಗೀತ, ಇದಿಷ್ಟು ಕೂಡ ನಿಮಗಿರೋದ್ರಿಂದ. ನಾನು ಇತ್ತೀಚೆಗೆ ನಮ್ಮದ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರನ್ನು ಕರೆಸಿದ್ದೆ, ಬಹಳ ಚೆನ್ನಾಗಿ ಮಾಡಿಕೊಟ್ರು. ಅಂದರೆ ಹರಿಕಥಾ ವಿದ್ವಾಂಸರು ಕಮ್ಮಿ ಆಗ್ತಾ ಇದ್ದಾರೆ. ಇಂಥವ್ರನ್ನು ನೋಡಿದಾಗ ಇವರು ಅದನ್ನು ಆರಂಭಿಸಿ ಮತ್ತೆ ಆ ಹರಿಕತೆ ಅನ್ನೋ ಎಂಥ ಒಂದು ಸಂಸ್ಕೃತಿಯ ಸಾಧನ ಅದು. ನಮ್ಮ ಎಲ್ಲರನ್ನೂ ಕೂಡ ಮಂತ್ರಮುಗ್ಧಗೊಳಿಸುವಂತಹ ಅತ್ಯದ್ಭುತವಾದಂತಹ ವಾಂಗ್ಮೂಲವಾದಂತಹ ಒಂದು ಸಂಸ್ಕೃತಿಯ ಸಾಧನ ಅದು. ಅದನ್ನು ಅವರು ಬಳಸ್ಕೋಬಹುದು, ಅದನ್ನು ಬೆಳೆಸಬಹುದು, ನಮಗೆಲ್ಲರಿಗೂ ಕೂಡ ಅದರ ಸಂತೋಷವನ್ನು ನೀಡಬಹುದು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಸೊ ಶಿವಾನಂದ ಲಹರಿ ಈಸ್ ಎ ಪ್ರೊಫೌಂಡ್ ಕಾವ್ಯ. ಎಷ್ಟು ವಿಸ್ತಾರವಾಗಿದೆ, ಎಷ್ಟು ಆಳವಾಗಿದೆ, ಎಷ್ಟು ಗಂಭೀರವಾಗಿದೆ ಅಂತ ಹೇಳಿದ್ರೆ ಅದರ ಸ್ವಾರಸ್ಯವನ್ನು ಒಂದೆರಡು ಮಾತುಗಳಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಆಗಲೇ ಅವ್ರ ಮಾತನ್ನು ಕೇಳ್ತಾ ಇದ್ದಾಗ ಹೇಳ್ಬೋದು, ಆಚಾರ್ಯರು ಅನೇಕ ಸ್ತೋತ್ರಗಳನ್ನು, ತತ್ವವನ್ನು ಇರುವಂಥ, ತತ್ವದ ಸಂಬಂಧವಾದಂತಹ ಸ್ತೋತ್ರಗಳು, ಜೊತೆಗೆ ಅಲಂಕಾರದಿಂದ ಕೂಡಿರುವಂಥದ್ದು, ಆ ವಾಗ್ವೈಖರಿಯನ್ನು ತೋರಿಸುವಂಥ ಅಪಾರವಾದ ಸ್ತೋತ್ರಗಳನ್ನು ಮಾಡಿದ್ದಾರೆ. ಅವರ ಬಾಯಲ್ಲಿ ಪುಂಖಾನುಪುಂಖವಾಗಿ, ಸಾಂದರ್ಭಿಕವಾಗಿ ಅದು ಬರ್ತಾನೆ ಇತ್ತು. ಅದನ್ನೆಲ್ಲ ನೋಡಿದ್ದೀರಿ, ನೀವು ಕೇಳಿದ್ದೀರಿ, ಸಂತೋಷಪಟ್ಟಿದ್ದೀರಿ. ಇಂಥ ಒಂದು ಸುಂದರವಾದಂತಹ, ಇಷ್ಟೊಂದು ಅಪೇಕ್ಷಿತವಾದಂತಹ, ಬಹುಶಃ ನಮಗೆ ಇಂಥ ಉಪನ್ಯಾಸಗಳು ಬೇರೆ ಕಡೆ ಸಿಗ್ಬೋದು. ಬಹುಶಃ ಮಿಥಿಕ್ ಸೊಸೈಟಿನಲ್ಲಿ ಇಂಥದ್ದನ್ನು ಮಾಡೋದು ಅಪರೂಪ ಅಂತ ಕಾಣುತ್ತೆ. ಅಂಥ ಒಂದು ಅಪರೂಪದ ಕಾರ್ಯಕ್ರಮವನ್ನು ಏರ್ಪಡಿಸಿ ನಮಗೆಲ್ಲರಿಗೂ ಕೂಡ ಇವತ್ತು ಶಿವಾನಂದ ಲಹರಿಯ ಒಂದು ಸಣ್ಣ
ಝಲಕ್ ನಮಗೆ ತೋರುವ ಹಾಗೆ ಅದರಲ್ಲಿ ನಾವು ಹತ್ತಿರ ಹೋಗಿ ಅದರ ಪರಮ ಸೌಂದರ್ಯವನ್ನು, ಅದರ ಬಿಂದು ಮಾತ್ರವಾದಂತಹ ಸೌಂದರ್ಯವನ್ನು ಆಸ್ವಾದಿಸೋ ಹಾಗೆ ಮಾಡಿದಂಥ ಮುರಳೀಧರ ಶರ್ಮರಿಗೆ ನಾನು ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ನಿಮ್ಮೆಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಮಿಥಿಕ್ ಸೊಸೈಟಿ ಇಷ್ಟು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಕೂಡ ಅದಕ್ಕಾಗಿ ಅವರು ಶ್ಲಾಘ್ಯರು, ಅವರು ಅಭಿನಂದನೀಯರು ಮತ್ತು ಪ್ರಶಂಸೆಗೆ ಪಾತ್ರರು ಅಂತ ಹೇಳ್ತಾ, ನನಗೂ ಈ ಒಂದು ಸಣ್ಣ ಅವಕಾಶವನ್ನು, ನಾನು ಹೆಚ್ಚಿಗೆ ಹೇಳಬೇಕು ಅಂತ ಬರಲಿಲ್ಲ, ಇನ್ನೊಂದೆರಡು ಮಾತಾದರೂ ಹೇಳೋಣ ಅಂತ ಅಂದ್ಕೊಂಡೆ, ಅದರ ಸಮಯಾವಕಾಶ ಆಗಲಿಲ್ಲ. ಯಾಕಂದರೆ ಆ ಕಾವ್ಯ ಅಂಥ ಗಂಭೀರವಾಗಿರುವಂಥದ್ದು. ಒಟ್ಟಿನಲ್ಲಿ ನನಗೂ ಈ ವೇದಿಕೆಯಲ್ಲಿ ಕುಳಿತು ನಮ್ಮ ಮುರಳೀಧರ ಶರ್ಮರ ಈ ವೈದುಷ್ಯವನ್ನು ಕೇಳುವಂತಹ ಅಭೂತಪೂರ್ವವಾದ ಅವಕಾಶ ಸಿಕ್ಕಿತ್ತು. ಅದಕ್ಕೋಸ್ಕರವಾಗಿ ಎಲ್ಲರಿಗೂ, ಮಿಥಿಕ್ ಸೊಸೈಟಿಗೂ ಮತ್ತು ಮುರಳೀಧರ ಶರ್ಮರಿಗೂ ಕೂಡ ನನ್ನ ಅನಂತ ಪ್ರಣತಿಗಳನ್ನು ಸಮರ್ಪಿಸ್ತಾ ಇದ್ದೇನೆ.